चाकृपालु सर्वज्ञ को किय धारत मुनि ध्यान ताको हो समुपाधि तै मोमय मिथ्या भान पैति जानै दिन जगत मनहु देश्वरि साम न सै भुजग जग निहील है सोहम आपे आप गोद चाहि जाको सुकृति भजत राम निष्काम सो मेरु है आत्मान काहू करु प्रणाम सो मेरु है आत्मान काहू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चल दास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣ ಶರಣಾರ್ಥಿ। ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆಯಾದ ಗೌರವ್ ಸಾಹೇಬರು ಸಂಸ್ಕಾರವಾಗಿ ಪ್ರಚುರಿಸುತ್ತೆ ಮಂಗಳವನ್ನು ನುಡಿಸಲು ಅವರ ಸ್ವರೂಪವಾದಂತಹ ಧನ್ಯಗಳು. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದಂಥ ಶರಣಬಸವ ಮಹಾಸ್ವಾಮೀಜಿಯವರು ಈಗ ಮೋಕ್ಷದ ವಿಚಾರಗಳನ್ನು ಮತ್ತು ಸಪ್ತಾವಸ್ಥೆಗಳ ಕುರಿತು ನಮಗೆ ಪ್ರಸ್ತುತಪಡಿಸ್ತಾರೆ. ಅವೆಲ್ಲ ಕೇಳಬೇಕು ಅಂತ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಸ್ವಾಮಿ ನಿಶ್ಚಲ್ ದಾಸ್ ಅವರು ಅಡ್ಡ ಹೆಸರು ಏನ್ರಿ? ನಿಶ್ಚಲ್ ದಾಸರದು ಯಾವ ಮನೆತನ ಅವ್ರದು? ದಹಿಯಾ 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 ಅಂತ. ಸ್ವಾಮಿ ನಿಶ್ಚಲ್ ದಾಸ್ ದಹಿಯಾ ಅವರ ಹೆಸರು. ಅವ್ರದ್ದು ಕುಲ ಯಾವ ಕುಲ ಅದು? ಇವಾಗ ಗೊತ್ತಿರ್ಬೇಕು. ಗೊತ್ತದ್ರಿ? ಜಾಟ. ಒಂದ್ ರೀತಿ ದಹ್ಯ ಅಂದ್ರೆ ಇವರು ಒಂಥರ ಗೌಳಿಗರಿದ್ದಂಗ. ಗೌಳಿಗರ್ ಅಂತ ಇರ್ತಾರಲ್ಲ, ಹಾಲು ಎಮ್ಮಿ ಬಿಟ್ಟುಗಳು, ಎಮ್ಮಿ ಕರ, ಎಮ್ಮಿ ಆಕಳ ಸಾಕಿ ಹಾಲು ಹೈನು ಮಾಡ್ತಾರಲ್ಲ, ಗೌಳಿಗರ್. ಗೌಳಿಗರ್ ಟೈಪ್. ಆ ಕಡೆ ಹರಿಯಾಣ ಕಡೆಯವರು. ಹರಿಯಾಣ ರಾಜ್ಯ ಇವ್ರದ್ದು. ಮತ್ತು ಇವ್ರದ್ದು ಎಲ್ಲ ಡೀಟೇಲ್ಸ್ ಗೊತ್ತಿರಬೇಕು. ರಾಜ್ಯ ಹರಿಯಾಣ,
ಜಾಟ್ ಬಹಳ ಸ್ಟ್ರಾಂಗ್ ಮಂದಿ ಆ ಕಡೆ ಹರಿಯಾಣದಾಗ ಇವರು ಜಾಟ್ರ್ ಬಹಳ ಸ್ಟ್ರಾಂಗ್, ಅವ್ರ ಸಂಖ್ಯೆನೂ ಜಾಸ್ತಿ, ಅಲ್ಲಿ ಅವರು ಏನ್ ಹೇಳ್ತಾರೆ ಅದು ನಡೀತದೆ, ಹಂಗದಾರ ಅವ್ರ ಪೈಕಿ ಒಬ್ಬರು ದೊಡ್ಡ ರಾಜಕಾರಣಿಗಳಾದರು. ಪ್ರಧಾನ ಮಂತ್ರಿ ಏನೇನು ಉಪ ಪ್ರಧಾನ ಮಂತ್ರಿ ಏನ ಆಗ್ಯಾರ ನೋಡ್ರಿ, ದೇವಿಲಾಲ್ ಅಂತ ಪ್ರಧಾನ ಮಂತ್ರಿ ಆದ್ರ ಉಪರಾಷ್ಟ್ರಪತಿ ಏನಾಗ್ಯಾರ ನೋಡ್ರಿ ಅವ್ರು, ದೇವಿಲಾಲ್. ಕಲ್ಯಾಣ್ ಸಿಂಗ್ ಗೊತ್ತಿಲ್ಲ, ದೇವಿಲಾಲ್ ಅಂತ ನೋಡ್ರಿ ಜಾಟ್. ಕಲ್ಯಾಣ್ ಸಿಂಗ್ ಇರ್ಬೋದು, ನಂಗೆ ಗೊತ್ತಿಲ್ಲ. ಉಪ ಪ್ರಧಾನಿ ದೇವಿಲಾಲ್. ನೀವು ಬಂದ್ರೇನು ಟೂರಿಂದ? ಅಬ್ಬ ಅಯೋಧ್ಯದಾಗ ಇದೀರ? ಆಗಿರಪ್ಪ, ಇವತ್ತು ನಿಮಗೆ ಫೋನ್ ಹಚ್ಚಿದ್ದೆ, ಎಲ್ಲಿದ್ದೀರಿ ಏನು? ಸೂರ್ಯನಿಲ್ಲದ ಆಕಾಶ ಆದಂಗೆ ನಮ್ಮ ಸತ್ಸಂಗ. ಆನಂದ ಆಯ್ತಲ್ರಿ? ನಿಮ್ ಧ್ವನಿ ಕೇಳಿ ನನಗೂ ಅಷ್ಟೇ ಖುಷಿ ಆಯ್ತು. ಇವತ್ತು ಮಾತಾಡ್ಸ್ಬೇಕಾಗಿತ್ತು. ನಿನ್ನೊಂದಿಬ್ರು ಮೂವರಿಗೆ ಆರಾಮಿಲ್ಲದವ್ರಿಗೆ ಮಾತಾಡ್ತೀನಿ, ನಿಮ್ಗೆ ಇವತ್ತು ಮಾತಾಡ್ಸ್ಬೇಕಂದಿದ್ದೆ, ನಿಮ್ದೇ ಬಂತು. ಸಂತೋಷ ಸಂತೋಷ. ಆರಾಮದಿರಿಲ್ಲ? ಆರೋಗ್ಯ, ಚಳಿ, ಊಟ, ನೀರ ಎಲ್ಲ ಚೇಂಜ್ ಆಗಿ ಮನಸ್ಸು ಫ್ರೀ ಆಗಿ ಇಟ್ಕೊಂಡ್ರಿ ಆರಾಮಿರ್ತೀರಿ. ಈಗ ಅಯೋಧ್ಯದಾಗ ಇದ್ರೂ ಬೈಲೊಂಗಲ್ದಾಗ ಅದೀವಂತೆ ತಿಳ್ಕೋಬೇಕು, ಅಂದ್ರೆ ಆರಾಮಿರ್ತೀರಿ. ಅದು ಬಿಟ್ಟಕ್ಕೆ ನಾನು ನಮ್ಮೂರ್ ಬಿಟ್ಟು ಎಲ್ಲ ಬಹಳ ದೂರ ಬಂದಿನಿ ಅಂತ ಫೀಲಿಂಗ್ನಾಗಿದ್ರಿ ಅಂದ್ರೆ ಗಾಬರಿ ಆಗ್ತೀರಿ, ಆರೋಗ್ಯ ಕೆಟ್ಟೋಗ್ಬಿಡ್ತು. ಆರಾಮ್ ಎಲ್ಲಿದೀವಿ ಅದೇ ನಮ್ಮೂರ, ಎಲ್ಲಿದೀವಿ ಅದೇ ನಮ್ಮ ಮನಿ ಅಂತ ಆರಾಮ್ ಇದ್ಬಿಡಪ್ಪ. ನಮ್ಮ ಮನೆಗಿದ್ದು ಸಮಸ್ಯೆ ಬರ್ತಾವ, ಅಲ್ಲಿದ್ರು ಸಮಸ್ಯೆ ಇರ್ತಾವ, ಹಂಗೆ ಇರವೆ, ಅವಕ್ಕೇನು ಪರಿಹಾರ ಮಾಡ್ಕೋತ ಹೋಗೋದಷ್ಟೇ. ಆರಾಮಿರಪ್ಪ, ಸುರಕ್ಷಿತವಾಗಿ ಬಂದು ತಲುಪ್ರಿ. ಒಳ್ಳೆ ಕೆಲಸ ಮಾಡ್ಲಕತ್ತೀರಿ, ಅಭಿನಂದನೆಗಳು. ನಮಸ್ಕಾರ. ಇವ್ರದು ಸ್ವಾಮಿ ನಿಶ್ಚಲ್ ದಾಸ್ ದಹಿಯಾ ಜಾಟ್, ಇವ್ರದು ಏನದಂದ್ರ ಡೇಟ್ ಆಫ್ ಬರ್ತ್ ಇಂದು ಸ್ವಲ್ಪ ಡಿಫರೆನ್ಸ್ ಅವ. ಬರ್ಕೋಬೇಕು. 1791 ಇದು ಕೃಷ್ಣ ಜನ್ಮಾಷ್ಟಮಿ ದಿವಸ ಹುಟ್ಟಿರ್ತಾರೆ ಇವರು. 1791ರಿಂದ 1860 ಅಂತ ಒಂದು ಕಡಿ ಅದ. 1791ರಿಂದ 1860 ಎಡಿ ಅಂತ, ಎಡಿ ಅದು BC AD ಅಂತ ಬರ್ತಾವ, ಕ್ರಿಸ್ತ ಪೂರ್ವ ಹಿಂಗೆಲ್ಲ ಬರ್ತಾವಲ್ಲ, ಅದಕ್ಕೆ AD ಅಂತ ಬರ್ಕೋಬೇಕು. 1791ರಿಂದ 1860 ಅಂತ ಒಂದು ಕಡಿ ಅದ AD. ಇವೆಲ್ಲ ಇಂಪಾರ್ಟೆಂಟ್ ಮಾಹಿತಿಗಳು. ಸುಮ್ಮನೆ ನಿಶ್ಚಲ್ ದಾಸ್ ಅಂದ್ರೆ ಅವ್ರ ಬಗ್ಗೆ ಮಾಹಿತಿ ಗೊತ್ತಿರ್ಲಾರ್ದಂಗೆ ಇರಬಾರ್ದು, ನಿಂಬಲ್ಲಿ ಆ ಶಕ್ತಿ ಇರಬೇಕು. ಮತ್ತೆ 1700 ಇನ್ನೊಂದು ಕಡೆ ಏನದ, 1792ರಿಂದ 1863. 1792ರಿಂದ 1863 ಇದು ಒಂದು. ಇನ್ನೊಂದು ಕಡೆ ಈ ರೀತಿ ಬರೆದಾರ. ಹೀಗಾಗಿ ಈ ಒಂದು ಅವರ ಆಯುಷ್ಯದ ಏನು ಉಲ್ಲೇಖ ಅದ, ಅದರೊಳಗ ಲೇಖಕರ ಒಮ್ಮತ ಇಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿ ಬರೆದಾರ. ಇರ್ಲಿ, ಏನಕ್ಕಿರ್ಲಕ್ಕ, ಅವೆಲ್ಲ ಮೀರಿದವರು ಅವರು, ಜನನ ಉಪಜೀವನ ಮರಣ ಎಲ್ಲ ಮೀರಿದವರು ಅವರು. ಆದ್ರೂ ಅವ್ರ ಬಗ್ಗೆ ಒಂದು ಮಾಹಿತಿ ಇರಬೇಕು. ಈ ಸ್ವಾಮಿ ನಿಶ್ಚಲ್ ದಾಸ್ ದಹಿಯಾಗ ಏನಂತಿದ್ರಪ್ಪ ಅಂತಂದ್ರೆ,
ಆಯುಧ ಜೀವಿ ಅಂತಿದ್ರು. ಆಯುಧ ಜೀವಿ, ಆಯುಧ ಜೀವಿ. ಏನಂಗಂದ್ರ ಇಡೀ ಜೀವನನೇ ಹೋರಾಟದ ಜೀವನ. ಇಡೀ ಜೀವನನೇ ಹೋರಾಟದ ಜೀವನ. ಆಯುಧ ಜೀವಿ. ಎಲ್ಲಿ ಆಯುಧಕ್ಕೆ ಏನಾರೇ ತ್ರಾಸಾಗ್ತದೇನ್ರಿ? ಯುದ್ಧ ಸೋಲ್ಬೋದು, ಗೆಲ್ಬೋದು. ಆಯುಧಕ್ಕೆ ಏನಾಗ್ತದೆ? ಏನಾಗಂಗಿಲ್ಲ. ಆಯುಧ ಜೀವಿ. ಈಗ ಮಷಿನ್ಗಳು ಖರಾಬ್ ಆಗ್ಬೋದು, ಮಷಿನ್ಗಳು ನಡೆಸ್ಬೋದು, ಮಷಿನ್ ಖರಾಬ್ ಆಗೋದು, ಕೆಡಬಹುದು, ಕರೀದು. ಈಗ ಕಟಿಂಗ್ ಸ್ಕ್ರೂ ಡ್ರೈವರ್ ಅವಕ್ಕೇನಾಗ್ತದೆ? ಇನ್ಸ್ಟ್ರೂಮೆಂಟ್ಸ್. ಮಷಿನ್ಗಳು ಕೆಡ್ತಾವ. ಮಷಿನ್ ರಿಪೇರಿಗೆ ಕಟಿಂಗ್ ಪ್ಲೇಯರು ಅಥವಾ ಸ್ಕ್ರೂ ಡ್ರೈವರ್ ಅಂತ ಇರ್ತಾವಲ್ಲ ಇನ್ಸ್ಟ್ರೂಮೆಂಟ್ಸ್, ಅವಕ್ಕೇನಾಗ್ತದ್ರಿ? ಅವಕ್ಕೇನು ಫರಕ್ ಬೀಳಂಗಿಲ್ಲ. ಅವು ಹಂಗೆ ಇರ್ತವೆ. ಅವು ಒಂದೇ ಕಟಿಂಗ್ ಪ್ಲೇಯರ್ ಸಾಯತಾನೆ ಇಟ್ಕೋಬಹುದಾ? ಇಲ್ಲ. ಒಂದೇ ಸ್ಕ್ರೂ ಡ್ರೈವರ್ ಚಂದ ಜಾಪನ್ ಮಾಡಿದ್ರೆ ಸಾಯತಾನೆ ಇಟ್ಕೋಬಹುದು. ಅವಕ್ಕೆ ಏನಾಗಂಗಿಲ್ಲ. ಮಷಿನ್ಗಳು ಚೇಂಜ್ ಆಗ್ತಿರ್ತಾವ. ಖರಾಬ್ ಆಗ್ಯದ ಮತ್ತೊಂದು ಮಷಿನ್ ತಗೋಂತ ನಾವು ಮೆಕ್ಯಾನಿಕ್. ಸ್ಕ್ರೂ ಡ್ರೈವರ್ ಕಟಿಂಗ್ ಪ್ಲೇಯರ್ಗೆ ಅವಕ್ಕೇನಾಗ್ತಾವ? ಅವಕ್ಕೆ ಬಹಳ ಆಯುಷ್ಯ ಇರ್ತವ. ಹಂಗಿದೇನದ ಆಯುಧ ಜೀವಿಗಳು. ಅದು ಒಂದು ಆಯುಧ ಜೀವಿಗಳ ಸಂಘ. ಹಿಂಗೆಲ್ಲ ಅದೊಂದು ರೀತಿ ಮತ್ತೆ ಬೇರೆ ಅದ ಕತೆ ಅದ ಆಯುಧ ಜೀವಿ ಅಂತ. ಇವ್ರಿಗೆ ಆಯುಧ ಜೀವಿ ಅಂತಾರ. ಆಯುಧ ಜೀವಿ ಸ್ವಾಮಿ ನಿಶ್ಚಲ್ ದಾಸ್. ಯಾವಾಗ್ಲೂ ಪ್ರತಿಯೊಂದಕ್ಕ ಹೋರಾಟ. ಅದು ಆಯುಧ ಹೋಯ್ತು ಅಂತಂದ್ರೆ ಅರ್ಧ ಕೆಲಸ ಆಯ್ತಂತ. ಆಯುಧ ಇಲ್ಲ ಅಂತಂದ್ರೆ ಹೆಂಗ್ರಿ? ಅವ್ರವ್ರ ಇನ್ಸ್ಟ್ರೂಮೆಂಟ್ಸ್ ಅವ್ರ ಜೊತೆಗೆ ಇರ್ಬೇಕ ಇಲ್ಲ? ಒಬ್ಬ ವಿದ್ಯಾರ್ಥಿ ಆಗಿದ್ನಂತಂದ್ರೆ ಒಂದು ಪೆನ್ನು ಕಾಪಿ ಅದು ಅವನ ಆಯುಧ. ಒಬ್ಬ ಸೈನಿಕ ಇದ್ನಂತಂದ್ರೆ ಅವನದೇನು ಬಂದೂಕ ಅವೇನ ಇರ್ತಾವಲ್ಲ ಹೋರಾಟ ಮಾಡವು ಎಲ್ಲ ಅವ್ರವ್ರ ಆಯುಧಗಳು. ಅವು ಇಲ್ಲ ಅಂತಂದ್ರೆ ಹೆಂಗಾಗ್ತವ? ಡಾಕ್ಟರ್ ಆಪರೇಷನ್ ಮಾಡೋದಕ್ಕ, ಇಂಜೆಕ್ಷನ್ ಮಾಡೋದಕ್ಕ ಅವನ ಹತ್ರ ಕೆಲವೊಂದು ಸಾಮಾನುಗಳು ಇರ್ತಾವಲ್ಲ, ಅವೆಲ್ಲ ಅವನ ಆಯುಧಗಳು. ಹಿಂಗೆಲ್ಲ ಅವ್ರವ್ರ ಆಯುಧಗಳು. ಒಟ್ಟು ಆ ರೀತಿ ತನ್ನ ಜೀವನನೇ ಒಂದು ಆಯುಧದಂಗ ಮಾಡ್ಕೊಂಡವ್ರ ಆಯುಧ ಜೀವಿಗಳು. ಯಾವ ರಾಜ್ಯದವ್ರು ಅಂದ್ರೆ ಇವರು? ಯಾವ ರಾಜ್ಯ? ಹರಿಯಾಣ ರಾಜ್ಯ. ಹರಿಯಾಣ ರಾಜ್ಯದಾಗ ಆದ್ರೆ ನೀವ್ ಹೆಂಗ್ ಕರ್ನಾಟಕದೊಳಗ ಬೆಳಗಾವಿ ಜಿಲ್ಲಾದವ್ರು ಅಂತ ಹೇಳ್ತೀರಲ್ಲ, ಹಂಗ ಇವ್ರದ್ದು ಯಾವ ಜಿಲ್ಲಾ ಅಂತಂದ್ರೆ ಸೋನಿಪತ್. SONIPAT ಸೋನಿಪತ ಜಿಲ್ಲಾ. ಸೋನಿಪತ್ ಜಿಲ್ಲಾ. ಮತ್ತೆ ನಿಮ್ ತಾಲೂಕ ಹೆಂಗ್ ಹೇಳ್ತೀರಿ? ಇವ್ರದ್ದು ಒಂದು ತಾಲೂಕ ಅದ. ಏನ್ ತಾಲೂಕ ಅಂದ್ರ ಖರಖೋಡ. ಖರಖೋಡ್ ತಾಲೂಕ. KHARKHODA ಖರಖೋಡ ತಾಲೂಕ. ಬರ್ಕೊಂಡ್ರ? KHARKHODA ಖರಖೋಡ ತಾಲೂಕ. ಮತ್ತೆ ಇವ್ರದ್ದು ಒಂದು ಸ್ವಂತ ಗ್ರಾಮ, ಸ್ವಗ್ರಾಮ ಏನಂದ್ರ ಕಿಡೋಲಿ. KIDHOLI ಕಿಡೋಲಿ ಅಥವಾ KIRHOLI ಕಿರೋಲಿ. ಕಿಧೋಲಿ ಅಥವಾ ಕಿರೋಳಿ. ಅವರು ಅದು ಶಬ್ದ ಹಂಗೆ ಬಳಸ್ತಾರ. ಅವ್ರು ಕಿಧೋಲಿ ಕಿರೋಳಿ ನಡ್ಬರ್ಕದೇನೋ ಶಬ್ದ ಬಳಸ್ತಾರ. ಅವ್ರು ಹರಿಯಾಣದ ಭಾಷೆದಾಗ ಮಾತಾಡ್ತಾರ. ಅವ್ರು ಅದು ಹಿಂದಿನ ಒಂದು ನಮೂನಿ ಭಾಷೆ ಅವ್ರದ್ದು. ಹರಿಯಾಣದವ್ರು ಅವ್ರದೇ ಒಂದು ವಿಚಿತ್ರ ಭಾಷೆ ಅದವು. ಕಿರೋಲಿ ಕಿದೋಲಿ ರಕ್ಡ ಅಂತಾರ. ಅದಕ್ಕೆ ಎರಡು ಏನಾರೇ ಅನ್ಕೊಳ್ರಿ. ಕಿರೋಳಿ ಅರೇ ಅನ್ಕೊಳ್ರಿ, ಕಿಧೋಳಿ ಅರೇ ಅನ್ಕೊಳ್ರಿ. KIDHOLI ಅಥವಾ KIRHOLI
ಕಿದೋಳಿ. ಈಗ ನಿಮಗ ನಿಶ್ಚಲ್ದಾಸರ ಊರಿಗೆ ಹೋದ ದಾರಿ ಗೊತ್ತಾಗ್ತದ? ಆಶ್ರಮದ ಅಲ್ಲಿ ಅವ್ರದ್ದು, ನಿಶ್ಚಲ್ದಾಸರ ಆಶ್ರಮದ ಅಲ್ಲಿ. ನಿಶ್ಚಲ್ದಾಸರದು ಆಶ್ರಮ ಅದ. ನಿಮ್ಮ ಎಲ್ಲ ಇವೇನು ವಿಚಾರ ಸಾಗರ ಅವೆಲ್ಲ ಗ್ರಂಥಗಳು ಎಲ್ಲಿ ಕೂತು ಬರ್ದಾರ ಅಂದ್ರ ಅಲ್ಲೇ ಕಿರೋಳಿದಾಗ ಕೂತು ಬರ್ದಾರ ಅವರು. ಅವ್ರ ಪರಿವಾರದ ಹೆಸರು ಏನಾಯ್ತು? ದಹಿಯಾ ಜಾಟ್ ಬರ್ಕೋತಾರ ಎಲ್ಲರೂ. ಮುಂದೆ ಲಿಂಗಾಯತ್ ಬರ್ಕೊಳಕತ್ತಿ ಬಿಟ್ಟಾರ ಈಗ. ತಮ್ಮ ಹೆಸರು ಬರ್ಕೊಳ್ಳೋದು ಲಿಂಗಾಯತ್ 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 ಮುಂದೆ ಹೆಸರು ಬರ್ಕೋತಾರ. ಯಾರು ಜಾತಿ ಬರ್ಕೋಬೇಡ್ರಿ, ಜಾತಿ ಬಿಡ್ರಿ ಅಂತ ಬಸವಣ್ಣವ್ರು ಹೇಳ್ಯಾರ. ಈಗ ಏನ್ ಮಾಡ್ಲಕತ್ತಾರ? ಜಾತಿನೇ ಎತ್ತಿ ತೋರ್ಸ್ಲಕತ್ತಾರ. ಎಲ್ಲದರ ಮುಂದೆ ಲಿಂಗಾಯತ್ ಅಂತ ಬರ್ಕೊಂಡು ಎಲ್ಲರೂ ಅವ್ರವ್ರ ಜಾತಿಗಳು ಬರ್ಕೊಳ್ಳೋದು. ಎಲ್ಲ ಅವ್ರೊಂದೇ ಅಲ್ಲ, ಎಲ್ಲರ ತಲೆಗೆ ಬರೀ ಜಾತಿ. ಎಲ್ಲ ಅವ್ರೊಬ್ಬರೇ, ಎಲ್ಲರ ತಲೆಗೆ ಬರೀ ಜಾತಿ ಬುದ್ಧಿ ತುಂಬಿಬಿಟ್ಟದ. ಈಗ ಏನು ಮಾಡಕ್ಕಾಗಲ್ಲ. ಏನಾಯ್ತು? ಎಲ್ಲ ಇದೇನದ ದಹಿಯಾ ಜಾಟ್ ಅಂತ. ಇವ್ರ ತಂದೆಯವ್ರ ಹೆಸರು ಗೊತ್ತಾ? ಮುಕ್ತಾರಾಮ್ ದಹಿಯಾ ಜಾಟ್. ಮುಕ್ತಾರಾಮ್ ದಹಿಯಾ. ಮುಕ್ತಾರಾಮ್ ದಹಿಯಾ. ಮುಕ್ತಾರಾಮ್ ಬರ್ಕೊಂಡ್ರೆ ಮುಕ್ತಾರಾಮ್. ಏನವ್ರ ಉದ್ಯೋಗ ಏನಪ್ಪ ಅಂತಂದ್ರೆ ಬಡ ರೈತ. ರೈತರು ಬಹಳ ಬಡತನದವ್ರು, ಬಹಳ ಬಡವರು, ಬಹಳ ಬಡವರು, ಕಷ್ಟಜೀವಿಗಳು, ಬಡ ರೈತರು. ನಿಶ್ಚಲದಾಸರ ಬಾಲನಾಮ ಸಣ್ಣವರಿದ್ದಾಗ ಅವನಿಗೆ ಏನ್ ಹೆಸರಿಟ್ಟಿದ್ರು? ಒಂದ್ ಸ್ವಲ್ಪ ಹೇಳಿ ಮತ್ತೆ ಮುಂದೆ ನಮ್ಮ ವಿಷಯಕ್ಕೆ ಹೋಗಮ್ಮ. ನಿಶ್ಚಲದಾಸರ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಿರಲಿ ಅಂತ ಹೇಳಕತ್ತೀನಿ. ಅವ್ರದ್ದು ಬಾಲ್ಯದ ನಾಮ ಅವಶ್ಯಕತೆ ಯಾವ್ದಲ್ರಿ ಇದು? ಅವಶ್ಯ. ಅವ್ರೇನು ಎಂತು ಹೆಂಗ ಎಲ್ಲ ತಿಳ್ಕೋಬೇಕು. ಮೂಲ ಯಾರು ಅಂತೇಳಿ ಗೊತ್ತಾಗ್ಲಿ ಅಂತೇಳಿ ಎಲ್ಲ ಮಾಹಿತಿ ಕೊಡ್ಲಕತ್ತೀನಿ. ನಿಶ್ಚಲದಾಸರ ಬಾಲ್ಯದ ನಾಮ ಏನಂತಂದ್ರ ಅಗಡಿ. ಅಗಡಿ. ಅಂಗಡಿ ಅಲ್ಲ, ಪೂಜಿ ತೆಗಿಬೇಕು. ಪೂಜಿ ತೆಗೆದು ಅಗಡಿ. ಅಗಡಿ ಅಗಡಿ ಅಂತ ಅಗಡಿ. ಈ ಪುಟ್ಟು ಪುಟ್ಟು ಅಂತ ಕರೀತಾರಲ್ಲ ಮನ್ಯಾಗ, ಸೋನಿ ಪಿಂಕಿ ಹಂಗಿದ ಅಗಡಿ. ನಿಶ್ಚಲದಾಸರ ಬಾಲ್ಯನಾಮ ಅಗಡಿ. ಅದು ಕೂಸು ಇನ್ನ ಸಣ್ಣದ ಹಾಲು ಕುಡಿಯೋ ವಯಸ್ಸಿನಾಗೆ ಏನಾಗ್ತದ, ತಾಯಿ ಸತ್ತು ಹೋಗ್ಬಿಡ್ತಾವ. ಬಾಲ್ಯ ಕಾಲದಲ್ಲಿಯೇ ಮಾತೃವಿಯೋಗ. ಅವ್ರ ಕಾಲದಲ್ಲಿ ಮಾತೃವಿಯೋಗ. ಒಂದು ಸಾಲ ಗ್ಯಾಪ್ ಬಿಡ್ರಿ, ಎಲ್ಲರೇ ಅವ್ರ ತಾಯಿ ಹೆಸರು ಸಿಕ್ತು ಅಂದ್ರೆ ಹೇಳ್ತೇನೆ, ಫಿಲ್ಅಪ್ ಮಾಡಮ್. ಇನ್ನ ನಮ್ಗೆ ಎಲ್ಲಿ ಸಿಕ್ಕಿಲ್ಲ ಅದು ತಾಯಿ ಹೆಸರು. ಹುಟ್ಟತ್ಲೇನೆ ಸ್ವಲ್ಪ ದಿನದಾಗ ತಾಯಿ ಸತ್ತಳು ಅಂತ ಅಷ್ಟೇ ಅದ, ಅಷ್ಟೇ, ಮತ್ತೆ ಏನಿಲ್ಲ. ಇವರಿಗೆ ಈ ರೀತಿ ಬರವಣಿಗೆ ರೈಟಿಂಗ್ ನೀವು ಬೇಕಾದಷ್ಟು ಓದ್ಬೋದು, ಎಲ್ಲ ಮಾಡ್ಬೋದು, ಆದ್ರೆ ಎಲ್ಲ ತಿಳ್ಕೋಬಹುದು. ಆದ್ರೆ ಒಂದು ಗ್ರಂಥ ರಚನೆ ಮಾಡಬೇಕು ಅನ್ನಂತ
ಒಂದು ಶಕ್ತಿ ಎಲ್ಲಿಂದ ಬತ್ತು ಇವ್ರಿಗೆ ಅಂತಂದ್ರೆ, ನೀವೇನು ತಿಳ್ಕೊಂಡಿರಿ ಅದನ್ನ ಒಂದು ಪದ್ಧತಿ ಪ್ರಕಾರ ಜಗತ್ತಿಗೊಂದು ಬುಕ್ ಬರೆದು ಕೊಡಬೇಕು ಅಂತ ಬುದ್ಧಿ ಎಲ್ಲಿ ಬತ್ತಪ್ಪ ಅಂತಂದ್ರೆ, ಇವರು ಮಿತ್ರರು ಯಾರಿದ್ರಂತಂದ್ರ ಮಿರ್ಜಾ ಗಾಲಿಬ್ ಅಂತಿದ್ರು, ಪ್ರಸಿದ್ಧ ಲೇಖಕರು. ಮಿರ್ಜಾ ಗಾಲಿಬ್ ಸುಪ್ರಸಿದ್ಧ ಲೇಖಕರು, ಅವ್ರ ಮಿತ್ರರು ಇವರು. ಮಿರ್ಜಾ ಗಾಲಿಬ್ ಮಿರ್ಜಾ ಗಾಲಿಬ್ ಅಂತೇಳಿ ಅವರೆಲ್ಲ ಗಜಲ್ಗಳು, ಹಿಂದಿ ಸಾಹಿತ್ಯ ಬಹಳ ದೊಡ್ಡ ಪ್ರಮಾಣದ್ದು. ಉರ್ದು ಮತ್ತು ಪರ್ಷಿಯನ್ ಕವಿ ಅವರು, ಉರ್ದು ಭಾಷಾ ಮತ್ತು ಪರ್ಷಿಯನ್ ಕವಿ ಇವರು. ಅಪ್ಪಟ ಭಾರತೀಯ ಕವಿಗಳಿವರು, ಇಂಡಿಯನ್ ಪೋಯೆಟ್. ಅವರು 2 ಭಾಷೆಗಳಲ್ಲಿ ಬರೆದಾರ, ಉರ್ದು ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಬರೆದಾರ. ನಿಮ್ಗೇನು ಗೊತ್ತದ ಅದನ್ನ ಸಿಸ್ಟಮೆಟಿಕ್ ಆಗಿ ಒಂದು ಸಾಹಿತ್ಯದ ರೂಪಕ್ಕೆ ಕೊಡ್ಬೇಕಾದ್ರೆ ಒಂದು ಸಾಹಿತಿಗಳ ಸಹವಾಸದಾಗಿರ್ಬೇಕು. ಉರ್ದು ಮತ್ತು ಪರ್ಷಿಯನ್ ಭಾಷಾ ಕವಿ, ಭಾರತೀಯ ಕವಿ ಮಿರ್ಜಾ ಗಾಲು. ಇವ್ರಿಗೆ ಪೂರ ಹೆಸರು ಏನಂತಂದ್ರೆ ಮಿರ್ಜಾ ಅಸಾದುಲ್ಲಾ ಬೇಗ್ ಖಾನ್. ಮಿರ್ಜಾ ಅಸಾದುಲ್ಲಾ ಬೇಗ್ ಖಾನ್ ಇವರು ಮಿರ್ಜಾ ಗಾಲಿಬ್ ಅಂತ. ಇವ್ರದು ಜೀವಾವಧಿ ಏನಪ್ಪಾ ಅಂತಂದ್ರೆ 27/12/97. 27/12/97. ಸ್ವಲ್ಪ ಇವ್ರಕ್ಕಿಂತ ಒಂದು 5-6 ವರ್ಷ ಸಣ್ಣವ್ರು. ಇವ್ರು 91 ಹುಟ್ಟ್ಯಾರ ನಿಶ್ಚಲ್ ದಾಸು, ಅವ್ರು 97 ಹುಟ್ಟ್ಯಾರ. ಮತ್ತ ಅವ್ರದ್ದು ಕೊನೆ ದಿನ ಯಾವ್ದಂದ್ರೆ 15/2/1869. 15/2/1869. ಇವ್ರು ನಿಶ್ಚಲ್ ದಾಸರು 63 ಹೋಗ್ಯಾರ, ಇವರು 1869 ಹೋಗ್ಯಾರ. ಜೊತೆಗೆ ಇದ್ದವ್ರು ಅವರು. 97ರಾಗ 1797 ಜನನ, 27/12/1797 ಜನನ, ಮತ್ತೆ 15/2/1869 ತನ ಇದ್ರವ್ರು. 1869. 27/12/97 ಅವ್ರದ್ದು ಜನನ. ಆಲ್ಮೋಸ್ಟ್ ಅವರಿಗೆ ಒಂದು 5-6 ವರ್ಷ ಸಣ್ಣವರು. ಅವ್ರು ಆದ್ಮೇಲೆ ಒಂದು 5-6 ವರ್ಷದ ನಂತರ ಹೋಗ್ಯಾರ. ಅವ್ರು ಹುಟ್ಟಿದ ಮೇಲೆ, ನಿಶ್ಚಲ್ ದಾಸರು ಹುಟ್ಟಿದ ಮೇಲೆ ಒಂದು 5-6 ವರ್ಷದ ನಂತರ ಹುಟ್ಟಿದವರು ಅವರು. ಅವರಿಗೆ ಒಂದು 5-6 ವರ್ಷ ವ್ಯತ್ಯಾಸ ಅಷ್ಟೇ. ಈ ಸ್ವಾಮಿ ನಿಶ್ಚಲ್ ದಾಸರು ಹುಟ್ಟಿದಾಗಿನಿಂದ ಅವರ ಪ್ರತಿಭೆ, ಅವರಲ್ಲಿರುವ ಬ್ರಹ್ಮ ತೇಜಸ್ಸ ಇದನ್ನೆಲ್ಲ ಕಂಡು ತನ್ನ ಹಡದ ತಂದೆ ತಾಯಿಲಿಂದ ಹಿಡ್ಕೊಂಡು ಆ ಜನ, ಊರು ಜನ, ಇಡೀ ದೇಶದ ಜನ, ಇಡೀ ವಿಶ್ವದ ಜನ ನಿಶ್ಚಲದಾಸ ಏನಂತಿದ್ರಪ್ಪ ಅಂತಂದ್ರೆ ಮಹಾದೇವನ ಅವತಾರ ಅಂತಿದ್ರಂತ. ಮಹಾದೇವನ ಅವತಾರ. ಇಡೀ ವಿಶ್ವ ಪ್ರಸಿದ್ಧ ವ್ಯಕ್ತಿಯವರು ನಿಶ್ಚಲ್ ದಾಸ್. ಮಹಾದೇವನ ಅವತಾರ, ಮಹಾದೇವನ ಅವತಾರ ಅಂತಿದ್ರು. ಯಾರು? ಎಲ್ಲ ಜನಸಾಮಾನ್ಯರಿಗೆ ಇವರು
ಶಿವ ಮಹಾದೇವ ಶಿವ ಇದೇನು ಗಣಪತಿ ಅಪ್ಪ ಗಿರಿಜಾಪತಿ ಅವನ ಅವತಾರ, ಅವನೇ ಅವತರಿಸಿ ಬಂದಾನ ಅಂತಿದ್ರಂತ. ಇದ್ಯಾರು? ಭಕ್ತರನ್ನ ಮಾತಿದು. ಜ್ಞಾನಿಗಳು ಏನಂತಿದ್ರಪ್ಪ ಅಂತಂದ್ರೆ ಬೃಹಸ್ಪತಿ ಅವತಾರ ಅಂತಿದ್ರಂತ. ಬೃಹಸ್ಪತಿ ಅವತಾರ ಬಹಳ ಶಾಣೆ ಇದ್ನಂತಂದ್ರೆ ಬೃಹಸ್ಪತಿ ಅವತಾರ. ಬೃಹಸ್ಪತಿ ಅಂದ್ರೆ ಯಾರು? ದೇವತೆಗಳ ಗುರು ಅವನು ಬೃಹಸ್ಪತಿ. 33 ಕೋಟಿ ದೇವತೆಗಳದವಲ್ಲ, ಆ ಎಲ್ಲ ದೇವತೆಗಳಿಗೆ ಸ್ವರ್ಗ ಲೋಕದೊಳಗ ದೇವತೆಗಳಿಗೆ ಗುರು ಅವನು. ಅಂತ ಬೃಹಸ್ಪತಿ ದೇವಗುರು ಅವನೇ ಅವತರಿಸಿ ಬಂದಾನ ಅಂತಿದ್ರಂತ. ಯಾರಿಗೆ? ಜ್ಞಾನಿಗಳಿಗೆ. ಭಕ್ತರಿಗೆ ಮಹಾದೇವನ ಅವತಾರ ಆಗಿ ಕಾಣ್ತಿದ್ದಂತ. ಅದೆಂತ ಪುಣ್ಯ ಮಾಡಿರ್ಬೇಕು ನೋಡ್ರ. ಎಲ್ಲ ಗ್ರಂಥಗಳನ್ನ ಕೂಡಿಸಿಕೊಂಡ ಕ್ರಮವಾಗಿ ಗ್ರಂಥ ಬರೆದ್ರೆ ಎಷ್ಟು ಚಂದ ಇದನ್ನ ಮಾಡ್ಯಾರ. ಅದಕ್ಕೆ ಎಲ್ಲಿ ಇವರಿಗೆ ಇದೆಲ್ಲ ಬರೀಲಕ್ಕ ನಾಲೆಜ್ ಸಿಕ್ತು ಅಂತ, ಒಂದು ಬರೆಯುವ ಕೌಶಲ್ಯ ಹೆಂಗ್ ಬಂತು ಅಂತಂದ್ರ ಅದಕ್ಕೆ ಮಿರ್ಜಾ ಗಾಲಿಬರ್ದು ಇದು ಇತ್ತು, ಟಚ್ ಇತ್ತಲ್ಲಿ ಅವ್ರ ಜೊತೆಗೆ. ಹೆಂಗ್ ಇದನ್ನ ನಾವು ಪ್ರಕಟ ಮಾಡಬೇಕು, ನಿಮ್ಮೊಳಗೆ ಬೇಕಾದಷ್ಟು ಜ್ಞಾನ ಅದ, ಬರೀಲಕ್ ಗೊತ್ತಾಗಲ್ಲ. ಒಂದು ಮಾಡ್ಲಕ್ ಹೋದ್ರೆ ಇನ್ನೊಂದ್ ಕಡೆ ಹೋಗ್ಬಿಡ್ತೀವಿ, ಒಂದು ಹೇಳಕ್ ಹೋದ್ರೆ ಇನ್ನೊಂದ್ ಕಡೆ ಹೇಳಕ್ ಹೋಗ್ತೀವಿ. ಅದನ್ನ ಒಂದು ಚೌಕಟ್ಟಿನಾಗ ಹಿಡ್ಕೊಂಡು ಒಂದು ಹಿಡಿತದಾಗ ನಿಮ್ಮ ವಿಷಯವನ್ನ ಅಚ್ಚುಕಟ್ಟಾಗಿ ಬರಿಬೇಕಾದ್ರೆ ಸಾಹಿತಿ ಕೌಶಲ್ಯ ಬೇಕಾಗ್ತದ. ಕಾವ್ಯ ರಚನೆ, ಕವಿ ರಚನೆ ಸಣ್ಣ ಮಾತಲ್ಲ. ಸುಮ್ಮನೆ ಕವಿಗಳಿಗೆ ಬಾಯಿ ಬಂದಂಗೆ ಮಾತಾಡ್ತೀವಿ, ಅವ್ರದೇ ಒಂದು ಸ್ಪೆಷಾಲಿಟಿ ಇರ್ತದ. ಸ್ವಲ್ಪ ಹಾಗೆ ಬಹಳ ವಿಷಯ, ಬಹಳಷ್ಟು ಅರ್ಥ ತುಂಬಿಸೋದು, ಸಣ್ಣ ಅರ್ಥ ಇತ್ತಂದ್ರೆ ಅದನ್ನು ಬಹಳ ವಿವರ ಮಾಡೋದು, ಅದನ್ನ ಸೂತ್ರ ರೂಪದಾಗ ಕೊಡೋದಕ್ಕೆ ಅವ್ರಿಗೆ ಬರ್ತಿರ್ತದ, ಕಾವ್ಯ ರೂಪದೊಳಗೆ ಬಿಚ್ಚೋದಕ್ಕೂ ಅವ್ರಿಗೆ ಬರ್ತಿರ್ತದ. ಅಂತ ಕೌಶಲ್ಯ ಇರ್ತದ ಅವ್ರ ಬಲ್ಲಿ. ಅದು ಬರ್ಬೇಕಾದ್ರೆ ಯಾರಿಗೆ ಹೆಂಗ್ ಬಂತಪ್ಪ ಅಂದ್ರೆ ಹಿಂಗ ಬಂತೆ ಅವ್ರಿಗೆ. ಮಿರ್ಜಾ ಗಾಲಿಬರ ಒಂದು ಸಹವಾಸದಿಂದ ಅವರಿಗೆ ಗ್ರಂಥ ರಚನೆಯ ಕೌಶಲ್ಯ ಬಂತು. ನಮ್ಮಲ್ಲಿ ಸಾಹಿತಿಗಳು ದೇವೇಂದ್ರಯ್ಯ, KP ದೇವೇಂದ್ರಯ್ಯ ಅಂತದರಲ್ಲ ದಾವಣಗೆರೆಯಲ್ಲಿ, ಅವರು ನಮ್ಮಲ್ಲಿ ಸಾಹಿತಿಗಳು. ಬಹಳ ಬರೀತಾರ. ಮೊದಲು ಫಸ್ಟ್ ನಮ್ಮ ಸತ್ಸಂಗ ಚಾಲು ಮಾಡಿದವ್ರೆ ಅವರೇ. ಮುಂದೆ ಬರ್ತಾ ಈ ವಯಸ್ಸಾಯ್ತು, ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕು, ಮತ್ತೆಗಾರ ಯಾವಾಗಾರ ಫ್ರೀ ಇದ್ದಾಗ ಫೋನ್ ಹಚ್ಚಿ ಮಾತಾಡಿಸ್ರಿ ಅವ್ರಿಗೆ. ನಮ್ಮ ಕಲ್ಯಾಣಪ್ಪ ಅವ್ರಿಗೆ ಬಹಳ ಕ್ಲೋಸ್ ಅವರು. ನೆಕ್ಸ್ಟ್ ಬೃಹಸ್ಪತಿ ಅವತಾರ ಮಹಾದೇವನ ಅವತಾರ ಎಂದು ಪರಿಗಣಿಸಿ ಗೌರವಿಸುತ್ತಿದ್ದರು. ಆ ಕೂಸಿನ್ನೇ ಹಂಗ ಗೌರವಿಸ್ತಿದ್ರಂತ ಎಲ್ಲರೂ. ವಿಚಿತ್ರ ಮಾತು. ಭಕ್ತ ಪ್ರಹ್ಲಾದ ಇದ್ದಂಗ. ಪ್ರಹ್ಲಾದಾಗ ಹೆಂಗ ಬಾಲ್ಯದಲ್ಲಿ ಪರಮಾತ್ಮನ್ ತೋರ್ಸೋ ಕೆಪಾಸಿಟಿ ಇತ್ತು, ಹಂಗ ಇವನು ಪುಣ್ಯಾತ್ಮ ಹಂಗೆ ಇದ್ದ, ಸ್ಟ್ರಾಂಗ್. ತಂದೆ ಮುಕ್ತಾರಾಮರು ಅಗಡಿಯನ್ನ ಏನ್ ಮಾಡಿದ್ರು, ತಮ್ಮ ಗ್ರಾಮದ ಶಾಲೆಯಲ್ಲಿ ಸೇರಿಸಿ ಆರಂಭಿಕ ವಿದ್ಯಾಭ್ಯಾಸ ಆರಂಭಿಸಿದರು. ಶಾಲೆಗೆ ಮತ್ತೆ ಸಣ್ಣ ಹುಡುಗ ಆದ್ಮೇಲೆ ಒಂದು 4-5 ವರ್ಷದಿಂದ ಆದ್ಮೇಲೆ ಶಾಲೆ ಚಾಲು ಮಾಡಿದರು, ಆರಂಭಿಸಿದರು. ಆದರೆ ಏನಾಯ್ತಪ್ಪ, ಸಣ್ಣ ಬಡ ರೈತರು ಬರಗಾಲ ಬಂದದ್ದಕ್ಕೆ ಬಡತನ ಇನ್ನ ಹೆಚ್ಚಾಗ್ಬಿಡುತ್ತೆ. ಬರಗಾಲ ಬಂದದ್ದಕ್ಕೆ ಬಡತನ ಹೆಚ್ಚಾಯ್ತು. ಬಡತನ ಹೆಚ್ಚಾಗಿದ್ದಕ್ಕೆ ಏನಾಯ್ತು, ಕಿರೋಳಿ ಗ್ರಾಮ ವಾಸ, ಕಿರೋಳಿ ಅವ್ರದ್ದು ಊರು ಬಿಡ್ಬೇಕಾಯ್ತು. ಪರಿಸ್ಥಿತಿ ಗಂಭೀರ ಆಗಿದ್ದಕ್ಕೆ ನೋಡ್ರಿ, ಎಂತೆಂತ ಮನೆಗಳದಾಗ ಹುಟ್ಟಿ ಹೆಂಗ ಆಗ್ತಾರೆ ಇವರೆಲ್ಲ.
ಊರ್ ಬಿಟ್ಟು ಹೋಗ್ಬೇಕಾಯ್ತು. ಬಡತನದಾಗ ಏನ್ ಪರಿಸ್ಥಿತಿ ನಿಶ್ಚಲ್ದಾಸ್ ಅನುಭವಿಸಿದ ಕಷ್ಟ ನೋಡ್ರಿ, ಹೆಂಗ ಕಷ್ಟಪಟ್ಟಾನ ಪುಣ್ಯಾತ್ಮ. ಅವ್ರ ತಂದೆ ಎಂತ ಪರಿಸ್ಥಿತಿ ಆಗಿದ್ರು. ಏನು ಅಂಥದೊಂದು ಸ್ಥಿತಿ ಬಂತು, ಬಡತನ ಸ್ಥಿತಿ ಹೆಚ್ಚಾಯ್ತು, ಊರು ಬಿಡಬೇಕಾದ ಪರಿಸ್ಥಿತಿ ಬಂತು. ಊರು ಬಿಟ್ರು. ಊರು ತ್ಯಜಿಸಿದ್ಮೇಲೆ ಮುಂದೆ ಎಲ್ಲಿಗೆ ಹೋಗ್ತಾರ ಅನ್ನೋದು ಧಾರಾವಾಹಿ ನಾಳೆಗೆ. ನಿಶ್ಚಲ್ದಾಸರದ ಚರಿತ್ರೆಗೆ ಸಂಬಂಧಪಟ್ಟಂತ ಧಾರಾವಾಹಿ. ಇದರ ಜೊತೆಗೆ ಹಿಂಗೆ ಸ್ವಲ್ಪ ದಿವಸ ನಡೀತದ. ಚಲೋ ಅದ ರೀ, ಉಪಯೋಗ ಅದ ಇದು. ಉಪಯೋಗ ಏನಪ್ಪ, ಮತ್ತೆ ಅದನ್ನ ನಾವು ಮೊದಲು ಅದನ್ನ ನಿಶ್ಚಲ್ದಾಸಿ ಅವ್ರನ್ನ ಮಾಡ್ಬೋದು ಅಂತ ಹೋದ್ರ ಕೊಡ್ಬೇಕ್ರಿ, ನಾವು ಮತ್ತೆ ಅದನ್ನ ಇಟ್ಕೊಳ್ಬೇಕು, ಇವತ್ಕೋಬೇಕು. ಅದು ಸಣ್ಣ ವಯಸ್ಸದಲ್ಲೇನೆ ಅವನ ಪ್ರತಿಭೆ, ಅವನ ಇಂಥ ಮಗು ಅಂತ ಹೇಳಿ ಗುರುತಿಸಕ್ ಆ ಜನರ ಎಷ್ಟು ತಿಳುವಳಿಕೆ ಅವ್ರಿಗೆ. ಹೌದು, ಶಾಲೆ ಮಾಸ್ತರ್ ಪರೇಶಾನು ಆ ಊರ್ ಬಿಟ್ಟು ಹೋಗಿ ಡೆಲ್ಲಿ ಒಳಗ ಒಂದು ಆಶ್ರಮದಾಗಿದ್ರ, ಆಶ್ರಮದಾಗನು ಪರೇಶಾನ್ ಅವ್ರ ಗುರು. ಅವ್ರೆಲ್ಲರೂ ಪರೇಶಾನೆ, ತಂದೆ ಸಹಿತ ಪರೇಶಾನ್. ಇದು ಕೂಸ್ ಎಂತದಲ್ಲಪ್ಪ, ಎಂತ ಪರಿ ಅದಲ್ಲ ಇದು. ವಿಚಿತ್ರದ ಮಾತು. ಶಾಣ್ಯಾರಲ್ರಿ, ಗುರುತಿಸೋರು ಶಾಣ್ಯಾರಲ್ಲ. ಅವ್ರ ಮೇಲೆ ಹಂಗ ಪ್ರಭಾವ ಬೀರ್ತದದು. ಭಾರಿ ಪ್ರಭಾವ ಬೀರ್ತು. ಅದು ನಿಶ್ಚಲ್ದಾಸಿ ಅವರ ವಾಣಿಗಳು ಹಂಗಿದ್ದಾಗ ಅವ್ರ ಪ್ರಭಾವ, ಅವರು ನಡೆ ನುಡಿ, ಅವ್ರ ಒಂದೊಂದು ಮಾತು. ನಮ್ಮ ಕಾಲೇಜ್ನಾಗ MBA ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಬಸವರಾಜ್ ಅಂತದಾರ. ಅವ್ರ ಮಗನು ಹಂಗೆ ಅದು, ಭಯಂಕರ ಸ್ಟ್ರಾಂಗ್. ಕಾಣದ ಇನ್ನ ಸಾಲಿಗೆ ಹಚ್ಚಿಲ್ಲ ಅದಕ್ಕೆ. ಮಾತಾಡ್ತದ ಅಷ್ಟೇ. 2.5 ವರ್ಷದಿಂದ ಮಾತಾಡ್ತದ, 2.5-3 ವರ್ಷದಿಂದ. ಏ ತಾತ ನೀನು ನಾವೆಲ್ಲ ಖರ್ಚು ಮಾಡ್ತಾ ಹಂಗೇನೋ ತಿರ್ಗಾಡ್ತಾ ನಮಗೂ ನಮ್ಮ ಪ್ರಭಾವ ನಮಗ್ ಬೀರಿದ್ದಕ್ಕಾಗಿ ನಾವು ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗುದಿಲ್ರಿ. ಹಂಗಾಗೈತ್ರಿ ನಮ್ಮ ಪ್ರಭಾವ. ನಮ್ಮ ಪ್ರಭಾವ ನಮಗ್ರಿ ಏನಾಗೈತಿ, ನಮ್ ಸೀರೆ ನಮ್ಗೆ ಕೈ ನಮ್ಗೆ ಗುರುಗಳು ಬೇಕಾ ಅನ್ನೋಂಗಿಲ್ಲ. ಸುಮ್ ನಮ್ ಬೆನ್ ನಾವೇ ಚಪ್ಪರ್ಸ್ಕೊಂಡ್ರಿ ಏನೂ ಆಗಲ್ಲ. ಅವರು ಬೇರೆ, ನಾವೇ ಬೇರೆ. ನಮ್ಮ ಒಂದು ಇದಕ್ಕಿದ್ದು ನಮ್ಮ ಬುದ್ಧಿಶಕ್ತಿಗೆ ನಮ್ಗೆ, ಯಾಕಂದ್ರೆ ಆಕೃತಿ ನಾವು ಎಗೋ ಹೋಗ್ತಿದ್ವು ಅಂತ ಹೇಳಿ ಅಂತಕ್ಕಂಥ ಒಂದು ಅಜ್ಞಾನ ಬಳಸ್ತಿದ್ವು ಅನ್ನುವಂತ ಒಂದು ವಿಚಾರ ನಮ್ಗೆ ಹೊಂದಿದ್ದೆ. ಮತ್ ನಾವು ತಿಳ್ಕೊಳ್ತಿರ್ಕಲ್ರಪ್ಪ ಇಷ್ಟ. ಈಗ ನಮ್ಗೆ ತಿಳಿಬೇಕಾದ್ರೆ ನಿಮ್ ಒಂದು ಇದ್ರೊಳಗೆ ಬಿದ್ದೇವ್ರು ನಾವು. ಅದಕ್ಕೆ ನಿಜವಾಗಲೂ ನಮ್ಗೆ ಧನ್ಯರಾಗಿದ್ದೇವೆ, ನಾವು ಪ್ರಸಾದರಾಗಿದ್ದೇವೆ. ನಾವು ಈ ಎಲ್ಲ ಬ್ರಹ್ಮಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ತಿಳಿಸಿ ನೀವು ಕೊಟ್ಟಂತ ಮಾರ್ಗದೊಳಗೆ ಹೋಗ್ಲಿ. ನಿಮ್ಮನ್ನು ಹೊಗಳ್ಬೇಕಂತೇನಿಲ್ರಿ, ನಿಜವಾಗ್ಲೂ ನಿಜವಾಗ್ಲೂ ಇದ್ರೊಳಗೆ ಹೇಳ್ತಾರೆ ನಿಮ್ಮನ್ನ ಇದನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ನಮ್ಮನ್ನು ಬಹಳ ಪ್ರವೃತ್ತಿಯನ್ನಾಗಿ ಮಾಡ್ಯಾರ. ಅವ್ರು ಮಾಡಿದ ಸಾಧನೆ ಏನದಲ್ಲ, ಅದ್ರ ಮ್ಯಾಲಿನ ಧೂಳಿನ ಕಣನೂ ಅಲ್ಲ ನಾ ಮಾಡಿದ್ದು. ಆ ಧೂಳಿನ ಕಣ ಅಲ್ಲ ನಾನು. ಅಂಥದ್ದು ಸುಮ್ಮನೇನೋ ಆ ಮಟ್ಟಿಗೆ ಅವ್ರ ಪಾದ ಧೂಳಿ ಅಷ್ಟೇ. ಪಾದದೊಳಗಿಂದ ಒಂದು ಧೂಳಿ ಅನ್ಕೊಳಕ್ಕೂ ನಾನು ಯೋಗ್ಯ ಇಲ್ಲ. ಆದ್ರೆ ಒಂದು ಪ್ರಯತ್ನ, ಒಂದು ಸಾಧನೆ ಮಾಡ್ಬೇಕಾಗ್ಯದ, ಒಂದು ದಾರಿ ಇರ್ಬೇಕಾಗ್ಯದ, ಮಾಡ್ಲಕತ್ತೀವಿ ಅಷ್ಟೇ. ನಮ್ಮ ಜೊತೆಗೆ ನಿಮ್ಗೆ ಬಂದಿತ್ತು ಅಷ್ಟೇ. ಎಷ್ಟು ಪ್ರಯತ್ನ ಮಾಡಿದ್ರು ಅಷ್ಟ ಆಳವಾಗಿದ್ರು ಕಡಿಮೆ ಐತೆ, ಬಹಳ ಕಠಿಣ ಮಾತಾಡ್ತಿರ್ತೀರಂತೆ. ನೀವು ತಿಳಿಸಿದ್ರು ಹೋಗ್ತೀವಿ ಕನ್ಫ್ಯೂಷನ್ 25 ವರ್ಷದಿಂದ ಪ್ರಯತ್ನ ಅದ ರೀ ಇದು. ಆ ಗ್ರಂಥ ಕೊಟ್ಟ ಗುರುಗಳು ಅಂತ ಒಂದು ಪವರ್ಫುಲ್ ಗುರುಗಳ ಕೈಲಿಂತೆ ಅದು ಗ್ರಂಥ ಬಂದದು ನನಗೆ, ವಿಚಾರ ಸಾಗರ. ಅಲ್ರಿಪ್ಪ, ನಿಶ್ಚಲ್ದಾಸಿ ಅವರು ಎಷ್ಟೊಂದು ಪ್ರಯತ್ನ ಮಾಡಿ ಗ್ರಂಥಗಳನ್ನ ಎಲ್ಲಾನು ಗ್ರಂಥಗಳು ಕೂಡಿ ಕಳಿಸಿ ಇದನ್ನ
ಪ್ರಯತ್ನ ಮಾಡಿ ಭಕ್ತರಿಗೆ ಕೊಟ್ಟದ್ದು ಎಷ್ಟು ಶ್ರಮ ಹುಷಾರ್ರಿ. ಇದನ್ನ ತಿಳ್ಕೋಬೇಕ ತಾವು ಗುರುಗಳ ಮೂಲಕ ತಿಳಿಯಾಕಡೆ ಇಷ್ಟು ತ್ರಾಸ ಆಗತ್ತಿದ್ದು ಅದಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡಿರ್ಬೇಕಪ್ಪ, ಎಂತ ಜ್ಞಾನವಂತರಿದ್ದಾರೆ. ಅದೇ ಮತ್ತ ಅವ್ರು ಮಾಡಿದ್ದರದು ಒಂದು ಅವ್ರ ಪಾದದ ಒಂದು ಧೂಳಿನೂ ಅಲ್ಲ, ಸುಮ್ ತಿಳ್ಕೊಳಕ್ಕೆ ಈಟ್ ಆಗ್ಲಕತ್ತದ ನಾವು ಮನೆ ಬಾರ್ದು. ಅಟ್ಟ ತಿಳಿದ್ರೆ ಎಷ್ಟೋ ಖುಷಿ ಆಗ್ಲಕತ್ತದ, ಮತ್ತ ದಾರಿ ತುಳಿದ್ರೆ ಇನ್ನ ಎಷ್ಟು ಖುಷಿ ಆಗ್ಬೇಕು. ಒಬ್ಬಳೇಶ್ವರದಾಗ್ರಿ ಒಬ್ಬರು ಈ ಜೀವನವನ್ನು ಹಂಚ್ಕೊಂಡ್ರಿ ಸಾಧು ನಿಶ್ಚಲ್ ದಾಸಿ ಅವ್ರಿ. ಅವರು ಎಲ್ಲ ಇಂಗ್ಲಿಷ್ ಎಕ್ಸ್ಪರ್ಟ್ ರೀ. ಅವರು ಈ ಸಾಧು ನಿಶ್ಚಲ್ ದಾಸಿ ಅವ್ರ ಗ್ರಂಥ ಅವರು ಸ್ವಲ್ಪ ಅವ್ರ ಅವಲೋಕನ ಮಾಡಿದವ್ರು ಇದ್ರಿ. ಆಯ್ತಪ್ಪ ನೀವು ಧನ್ಯರು ಅಂತೇಳಿ ನಮಗನ ಅವರು ಸಂಬೋಧಿಸಿದ್ರು. ಅವ್ರು ಯಾಕಂದ್ರೆ ನಿಮ್ಗೆ ಇದ್ರ ಬಂದಿರಲ್ಲ ನೀವು ಅಂತ ಅವರು ಅಕ್ಷರದ ಬಹಳ ಇಂಗ್ಲಿಷ್ ಎಕ್ಸ್ಪೀರಿಯನ್ಸ್ ಐತ್ರಿ ಅವ್ರಿಗೆ. ಅಲ್ಲ ನಾವು ಇಂಗ್ಲಿಷ್ ಅನ್ನು ಓದ್ತೀವಪ್ಪ, ನಮ್ಮ ಕನ್ನಡದೊಳಗೇನು ಆಯುಲ್ಲ ಅಂತ ಹೇಳ್ತಿದ್ರು ಅವ್ರ. ಕನ್ನಡ ನಾವು ಹೇಳಿದ್ರೆ ನಮ್ಗೆ ಮಾರ್ಕರಾಗಿ ಎಲ್ಲಿ ನಿಶ್ಚಲ್ ದಾಸ, ನಾವೆಲ್ಲಿ ನಿಶ್ಚಲ್ ದಾಸ್ ಎಲ್ಲಿ ಕನೆಕ್ಷನ್ ಕೊಟ್ಟನ ಈಶ್ವರ, ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲಿ ತಂದು ಎಲ್ಲಿ ಹಾಕಿದಪ್ಪ, ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಕಲಿಸಿಬಿಟ್ಟಿದಲ್ಲ, ಗುಹೇಶ್ವರ ಲಿಂಗ ತಯಾರು ಮಾಡ್ಲಿಕ್ಕತ್ತಿದಲ್ಲಪ್ಪ, ಎಲ್ಲಿದೆಲ್ಲ ಹಚ್ಚಿ ಅಂತ. ಈಶ್ವರನ ಕೃಪೆ ಅಲ್ರಿ ಇದು. ಮನ್ಯಾಗ ಕುಂತಲ್ಲೇ ಇಂಥ ಜ್ಞಾನ ಹರಿದು ಹಾಸಿಗೆ ಕೂತು ಪಾಠ ಕೇಳ್ತೀವಿ, ಪಾಠ ಹೇಳ್ತೀವಿ. ಮನೆಯಾಗೆ ಕುಂತಲ್ಲೇ ಇಟೆಲ್ಲ ನಡೆದದಲ್ಲ, ಎಂತ ಪುಣ್ಯವಂತರ ಅಂತ ಇದೆಲ್ಲ. ಎಲ್ಲರ ಬೆನ್ನತ್ತಿ ಹೋಗಿ ಯಾರದಾರ ಬೆನ್ನತ್ತಿರಿ, ಏನೂ ಚಂದ ಕಲ್ಸಲ್ಲ, ಏನೂ ಚಂದ ಹೇಳೋರಲ್ಲ. ನಿಜಾನಂದ ಸ್ವಾಮಿಗಳಂತೇಳಿ ಸಿದ್ಧಾರೂಢ ಆಶ್ರಮದ ಶಾಂತಾಶ್ರಮ ಏನದಲ್ಲ, ಆಶ್ರಮದವರು ಶಿವಪುತ್ರಪ್ಪ ಗುರುಗಳ ಮುಂದೆ ಆಪ್ತ ಮಿತ್ರರು ಇವರು. ಪೂರ್ತಿ ಅವ್ರ ಶಿಷ್ಯರಾಗಿ ಕುಂತು ಅವ್ರ ಪಾಠ ಕೇಳಿ ಸಖ್ಯ ಭಕ್ತಿ ಮಾಡಿದವರು. ಫ್ರೆಂಡ್ಶಿಪ್ನಾಗ ಇದ್ದಂಗ ಇದ್ದು ಶಿಷ್ಯರಾಗಿ ಅವ್ರ ಕಡೆಯಿಂದ ಎಲ್ಲ ಕಲ್ತು ಬಂದು ಇಲ್ಲಿ ರಾಯಚೂರಾಗ ಆಶ್ರಮ ಮಾಡ್ಯಾರ ಅವರು ನಿಜಾನಂದ ಸ್ವಾಮಿಗಳು. ಆ ಆಶ್ರಮ ಗುರುಗಳು, ನಾನು ಹುಣ್ಣಿಮೆಗೆ ಅಲ್ಲಿ ಪ್ರವಚನ ನಡೀತಿತ್ತು. ನಡೆದಾಗ ನಮ್ಮ ಬಸವರಾಜ ಸ್ವಾಮಿಯವರು ಆ ಸ್ವಾಮಿಯರಿಗೆ ಪ್ರತಿ ಹುಣ್ಣಿಮೆ ಕರ್ಕೊಂಡು ಹೋಗ್ತಿದ್ರು. ಈಗ ನಂಗೆ ಪೀಠ ಮಠ ಕಟ್ಟಿ ಏನು ಇದ್ದಿದ್ದಿಲ್ಲ. ಅವು ಊಟ ಮಾಡೋ ಮಣಿ ಇರ್ತಾವಲ್ಲ, 3 ಮಣಿ ಹಾಕ್ತಿದ್ರು ಅಲ್ಲಿ. ಒಂದು ಮಣಿ ಮೇಲೆ ನಿಜಾನಂದ ಸ್ವಾಮಿಗಳು ಕುಂದಿರ್ತಿದ್ರು, ಒಂದ್ರ ಮೇಲೆ ಬಸವರಾಜ ಸ್ವಾಮಿಯವ್ರು ಕುಂದಿರ್ತಿದ್ರು. ನಾನು ಬಸವರಾಜ ಸ್ವಾಮಿಯವ್ರ ಸಂಗಟ ಹೋಗಿನಿ ಅಂತೇಳಿ ಅದೇನೋ ಕುರಿಮರಿ ಇದ್ದಂಗೆ ನಾನು ಅವ್ರ ಸಂಗಟ. ನನಗ ಒಂದ ಮಣಿ ಮೇಲೆ ನಾ ಮುಂದೆ ಕುಂದ್ರಿ, ಇಲ್ಲ ನೀ ಇಲ್ಲಿ ಕುಂದಿರ್ಬೇಕು, ನೀನು ಕುಂದಿರ್ಬೇಕು ನೀನು ಅಂತೇಳಿ ನನಗೆ ಅಲ್ಲಿ ಕುಂದ್ರ. ಮೂವರು ಮುಂದೆ ಕೂತು ಹುಣ್ಣಿಮೆ ಸತ್ಸಂಗ ಮಾಡ್ತಿದ್ದೇವೆ ಅಲ್ಲಿ. ಈಗಲೂ ನಡೀತದ ಸತ್ಸಂಗ, ಈಗಲೂ ನಡೀತದೆ, ರೆಗ್ಯುಲರಾಗಿ ನಡೀತದ. ಅದೇನು ಅಟ್ಯಾಚ್ಮೆಂಟ್ ಹೆಂಗೆ ಬಂತೋ ಏನೋ, ನಿಜಾನಂದ ಸ್ವಾಮಿಗಳಿಗೆ ನಮಗೆ ಅಟ್ಯಾಚ್ಮೆಂಟ್ ಬಂತು. ಅವ್ರು ಅವು 2 ಬುಕ್ ಒಳಗೆ ಕರೆದು ತೆಗೆದು ಕೊಟ್ಬಿಟ್ರು. ಆ ಬುಕ್ಗಳು ಏನು ತಿಳಿಲಿಲ್ಲ. 10 ವರ್ಷಗಟ್ಲೆ ಅವು ಏನು ಪ್ರಯತ್ನ ಮಾಡಿದ್ರೆ ಹಿಂದಿದ ಗಟ್ಲೆ ಅದಾವ, ಕನ್ನಡ ಗಟ್ಲೆ ಅದಾವ. ಓದಿದ್ರೆ ಏನು ಸರಿಗೆ ಅರ್ಥ ಆಗಲ್ದು. ಅದು ಅರ್ಥ ಆಗೋ ಟೈಮ್ ನಿನಗೆ ಬಂದಾಗ ಎಲ್ಲ ಅರ್ಥ ಆಗ್ತದೆ. ಸುಮ್ಮಿಟ್ಕೋ ಅದು ನಿಂದೇ ಬುಕ್ಕ, ನಿನಗೆ ಉಪಯೋಗ ಆಗ್ತದ. ನಮ್ಮಲ್ಲಿ ಏನದ ಅಂತ ಹೇಳಿ ಅವರೆಲ್ಲ ಓದಿ ಎಕ್ಸ್ಪರ್ಟ್ ಅವರೆಲ್ಲರೂ. ಅಂಥದ್ದು ಬುಕ್ ಅವರು ಸಾಧನೆ ಮಾಡಿ ನಮಗೆ ಕೊಟ್ಬಿಟ್ರು. ಈಗ ಅದು ಏನೋ ಒಂದು ನನಗೆ ಆನಂದ, ನನ್ನ ಜೊತೆಗಿದ್ದವ್ರಿಗೆ ಆನಂದ. ಇದಿಷ್ಟು ಬಿಟ್ಟರೆ ಹೆಚ್ಚಿಗೇನು ಹೇಳಕ್ ಗೊತ್ತಾಗಲ್ದು ನನಗೆ. ಅಷ್ಟೇ ಏನೋ ಮಾಡ್ಲಕತ್ತೀವಿ ಖುಷಿ ಪಡೋದಕ್ಕೆ. ಇಲ್ರಿ, ಇಲ್ಲ, ಏನೇನೂ ಮಾಡಿಲ್ಲ. ವಿಚಾರ ಚಂದ್ರೋದಯ ಓದ್ಕೊಂಡಿವಿ, ಪೀತಾಂಬರ್ತಿದ್ದು. ಅದು ಓದಿದ ಮೇಲೆ ಒಬ್ರು ಯಾರೋ ಪಾಠ ಹೇಳಕತ್ತಿದ್ರು, ನಮ್ಮ ಕಾನ್ಯಾಳ ಸಿದ್ದಪ್ಪ ಗುರುಗಳಂತೇಳಿ ಸಿಂಧನೂರ್ ಹತ್ರ. ಅವ್ರೇನು 1-2 ಕಲಾ ಮುಗಿಸೋದ್ರಾಗೆ ಏನೇನೋ ವ್ಯತ್ಯಾಸಗಳಾಗ್ಬಿಟ್ಟು ಎಲ್ಲ ಕಡೆ ಹಿಂಗೆ ನಿಶ್ಚಲ್ ದಾಸಂದ ಹಂಗೆ ಗುದ್ದಾಟ, ನಮ್ದು ಹಂಗೆ ಗುದ್ದಾಟಗಳಿತ್ತು. ಏನೇನೋ ಆಗಿ ಎಲ್ಲಿಗೋ ಬಂದು ಮುಟ್ಟಿಬಿಟ್ಟಿವಿ. ನಡಿ ಈಶ್ವರ
ಕೈ ಹಿಡಿದಾಗ ಯಾರೇನೂ ಮಾಡಕ್ಕಾಗಂಗಿಲ್ಲ. ಈಶ್ವರನೇ ಗುರುವಾಗಿ ಕೈ ಹಿಡಿದಿರ್ತಾನೆ ಒಳಗೆ ಅಂತಃಕರಣದಾಗಿದ್ದು. ಹಿಂಗಾಗಿ ಯಾರ ಸಂಗಟ ಏನು ವ್ಯತ್ಯಾಸ ಬಂದರೂ ಪರಕ್ ಬೀಳಂಗಿಲ್ಲ. ಅವನು ಹೆಂಗೆ ಬೆಳೆಸ್ಬೇಕು ಬೆಳೆಸ್ತಾನ. ಬೆಳೆಸಿ ಯಾವ ಸಮಸ್ಯೆಗಳು ಇದ್ರೂ ಸಹಿತ ಅವುಗಳನ್ನ ದೊಡ್ಡ ಮಾಡ್ಲಾರ್ದಂಗ ನಮ್ಮ ತಲೆ ಕೆಟ್ಟು ಈ ಸಾಧನೆ ಕೆಲಸ ನಿಂದಿರ್ಲಾರ್ದಂಗ ಕಾಪಾಡೋ ಕೆಲಸ ಅವ ಮಾಡ್ಯಾನ ಇಲ್ಲಿ ತನಕ. ಅದಕ್ಕೆ ಈಶ್ವರಿಗೆ ಧನ್ಯವಾದ ಅಂತ ಹೇಳ್ಬೇಕಷ್ಟೇ. ನಮ್ಮ ಜಾಗದ ಕೆಲವೊಂದು ಸಮಸ್ಯೆಗಳಿಗೆ ತಲೆ ಕೆಡಿಸ್ಕೊಂಡ್ರೆ ಇಟತ್ತಿಗೆ ಯಾರು ಇರಬಾರ್ದು, ಅಷ್ಟು ತಲೆ ಕೆಡಿಸ್ಕೊಳ್ಳೋಂಥ ಕೆಲಸಗಳಾಗ್ಯಾವ. ಆದರೂ ಸಹಿತ ಅವು ಯಾವ ತಲೆಗೆ ಹತ್ತಲಾರ್ದಂಗೆ ಈ ಸಾಧನೆ ಮಾಡ್ಕೊತ ಹೊಂಟೀವಿ. ಎಲ್ಲ ಚಂದ ಆರಾಮ್ ನಡೆದವ ಜೀವನ. ಈಶ್ವರಿಗೆ ಧನ್ಯವಾದ. ಅದ್ರ ಮುಂದಿನ ಭಾಗ ನಾಳೆ ಹೇಳೋಣ. ಈಗ ನಮ್ಮ ವಿಚಾರ ಸಾಗರಕ್ಕೆ ಬರೋಣ. ನಿಶ್ಚಲದಾಸರ ಚಾರಿತ್ರಿಕ ಭಾಗ ನಾಳೆ ಕಂಟಿನ್ಯೂ ಮಾಡೋಣ. ಈಗ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ನಾಲ್ಕನೇ ತರಂಗ, ಉತ್ತಮಾಧಿಕಾರಿ ತತ್ವದೃಷ್ಟಿಗೆ ಉಪದೇಶ. ಇಲ್ಲಿ ಸಪ್ತ ಅವಸ್ಥೆಗಳನ್ನ ಕುರಿತು ಹೇಳ್ತಾ ಇದ್ದಾರೆ. ಕೂಟಸ್ಥ ಅಹಂ ಬ್ರಹ್ಮಾಸ್ಮಿ ಕರೆಕ್ಟು, ಆದರೆ ಆಭಾಸ ಅಹಂ ಬ್ರಹ್ಮಾಸ್ಮಿ ಹೆಂಗ ಅಂತ ಕೇಳಿದ್ರೆ, ಈ ಅವಸ್ಥೆಗಳನ್ನ ದಾಟಿ ಬಂದಾಗ ಸಾಧನೆ ಮಾಡಿದ ಮೇಲೆ ಅವನು ಆಭಾಸನು ಏನಾಗ್ತಾನ, ಅಹಂ ಬ್ರಹ್ಮಾಸ್ಮಿ ಆಗ್ತಾನ. ಉಳಿಯುವ ಒಬ್ಬನೇ ಬ್ರಹ್ಮ. ಏನೆಲ್ಲ ಆದ್ಮೇಲೆ ಕಡೆಗೆ ಏನು ಉಳಿತದ ಅದೇ ಬ್ರಹ್ಮ. ನಮ್ಮಲ್ಲಿ ಏನೇನದವ, ನಾನು ಎಂಬುವುದಕ್ಕ ಏನೇನು ಕಲ್ಪನೆಗಳನ್ನು ಮಾಡ್ಕೊಂಡಿನಿ ಅವೆಲ್ಲ ಅಜ್ಞಾನದ ಕಲ್ಪನೆ. ನಾನು ಬ್ರಹ್ಮ ಅನ್ನೋದು ಒಂದೇ ಒಂದು ಜ್ಞಾನದ ಕಲ್ಪನೆ. ಆ ಜ್ಞಾನದ ಕಲ್ಪನೆಗೆ ಏನೇನು ಅಡ್ಡಿ ಆಗ್ಯಾವ ಅವೆಲ್ಲ ಈ ಸಾಧನೆಯ ಮೂಲಕ ಕಳಕೊಂಡು ನಾನು ನಾನಾಗಿ ಉಳಿದಿನಿ ಅಂತಂದ್ರ ಕೊನೆಯಲ್ಲಿ ಏನು ಉಳಿತದ, ನಾನತ್ವದ ಕಲ್ಪನೆಯೋಳು ಇರದೆ ಅದರ ಆಚೆ ಏನೊಂದು ಉಳಿಯುವುದೋ ಅದನ್ನೇ ನೀನು ಎಂದು ತಿಳಿ ಮನುಜ ಅಂತ ಹೇಳಿದ್ದು ನಿನ್ನೆ ವಿಚಾರ ಮಾಡಿದ್ರಿ. 179ನೇ ವಿಷಯಾಂಕ. ಈ 7 ಅವಸ್ಥೆಗಳೊಳಗ ಒಂದು ಅಜ್ಞಾನ, ಇನ್ನ ಒಂದು ಆವರಣ ಅಂತ. ಅಜ್ಞಾನ ಅಂತಂದ್ರೆ ನನ್ನ ಬ್ರಹ್ಮ ಸ್ವರೂಪದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಬ್ರಹ್ಮ ಸ್ವರೂಪ ಅದೀನಿ ಅಂತ ಗುರು ಹೇಳಿದಾಗೂ ಕೂಡ ನನ್ನ ಬ್ರಹ್ಮ ಸ್ವರೂಪದ ಬಗ್ಗೆ ನನಗೆ ಅರಿವು ಇಲ್ಲ, ಗೊತ್ತಿಲ್ಲ. ಇದು ಫಸ್ಟ್ ಸ್ಟೇಜ್. ಅದಕ್ಕೆ ನಿನ್ನೆ ಕೇಳಿದೆ ನಾನು, ಇದು ಅಜ್ಞಾನದ 1ನೇ ಅವಸ್ಥೆ. ಏನು ಅಜ್ಞಾನ ಏನಾಗ್ಲಿಕ್ಕತ್ತದ, ಪ್ರಕಟ ಆಗ್ಲಿಕ್ಕತ್ತದ ಅಷ್ಟೇ. ಗೊತ್ತಿಲ್ಲ ಅನ್ನೋದೇ ಪ್ರಕಟ ಆಗ್ಲಿಕ್ಕತ್ತದ. ಗೊತ್ತಿಲ್ಲ, ನಾ ಬ್ರಹ್ಮ ಅದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಬ್ರಹ್ಮ ಅಲ್ಲ, ನಾನು ಬ್ರಹ್ಮ ಅದೀನಿ ಅನ್ನೋದು ನನಗೆ ಅರಿವು ಇಲ್ಲ, ಗೊತ್ತಿಲ್ಲ, ತಿಳಿಯುವುದಿಲ್ಲ, ತಿಳಿದಿಲ್ಲ, ತಿಳಿಯುತ್ತಿಲ್ಲ ಅಂತೇನದಲ್ಲ, ಇದೇ ಅಜ್ಞಾನ. ತಿಳಿಯುತ್ತಿಲ್ಲ, ತಿಳಿದಿಲ್ಲ, ತಿಳಿಲಿಕ್ಕೆ ಆಗ್ತಾ ಇಲ್ಲ, ಇದೇ ಅಜ್ಞಾನ. ಮತ್ತ ಅದರ ನೆಕ್ಸ್ಟ್ ಏನದಪ್ಪ ಅಂತಂದ್ರೆ, ಒಂದು ವೇಳೆ ನಾನು ಬ್ರಹ್ಮನು ಇದ್ದರೆ ನನ್ನ ಅನುಭವಕ್ಕೆ ಬರಬೇಕಾಗಿತ್ತು. ಒಂದು ವೇಳೆ ಕೋಣೆ ಒಳಗೆ ಕೊಡ ಇದ್ದರೆ ನನಗೆ ಅದು ಕಾಣಿಸಬೇಕಾಗಿತ್ತು. ಕೋಣೆ ಒಳಗಿನ ಕೊಡ ಯಾಕೆ ಕಾಣಿಸ್ಲಿಲ್ಲ ಅವನಿಗೆ, ಸೇವಕನಿಗೆ?
ಕೋಣೆ ಒಳಗೆ ಕೊಡ ತಗೊಂಬ, ನೀರ್ ತಗೊಂಬ ಅಂದ್ರೆ ಅವನಿಗೆ ಯಾಕೆ ಕೊಡ ತರ್ಲಕ್ ಆಗಲಿಲ್ಲ? ಕತ್ತಲೆ ಇರುವ ಕಾರಣ. ಕತ್ತಲೆ ಇದ್ದಕ್ಕ ಕೊಡ ಕಾಣಲಿಲ್ಲ ಅವನಿಗೆ. ಅದಕ್ಕ ಇಲ್ಲಿ ಅಜ್ಞಾನ ಬಿಟ್ಟು ಮುಂದಿನ ಅವಸ್ಥೆಗೆ ಹೋಲಕ್ಕಾಗಂಗಿಲ್ಲ. ಅಜ್ಞಾನ ಇರುವ ಕಾರಣ ಏನಾಯ್ತು? ಆವರಣ ಆಗ್ಯದ. ಆವರಣ ಆಗಿ ಏನಾಗ್ಯದ? ಅಲ್ಲೇನಾಗ್ಯದ? ತನ್ನ ಬ್ರಹ್ಮ ಸ್ವರೂಪ ತನಗೆ ಗೊತ್ತಾಗುತ್ತಿಲ್ಲ. ಆವರಣ ಆಗದಂದ್ರೇನು? ಅಲ್ಲಿರುವ ವಸ್ತು ಕಾಣಲಾರ್ದಂಗಾಗ್ಯದ, ಮರೆಯಾಗ್ಯದ. ಕತ್ತಲೆಯಲ್ಲಿ ಮರೆಯಾಗ್ಯದ. ಕತ್ತಲೆಯಲ್ಲಿ ಕೊಡ ಯಾವ ರೀತಿ ಕಾಣದಂತಾಗಿದೆಯೋ ಅದೇ ರೀತಿ ಈ ಅಜ್ಞಾನದಲ್ಲಿ ಬ್ರಹ್ಮ ಸ್ವರೂಪ, ಆತ್ಮ ಸ್ವರೂಪ, ಕೂಟಸ್ಥ ಸ್ವರೂಪ ನಮಗೆ ತೋರದಂತಾಗ್ಯದ. ಈ ತೋರಲಾರ್ದಂಗ ಆಗಿದ್ದಕ್ಕ ಆವರಣ ಆವರಣ ಅಂತಾರೆ. ಇಷ್ಟೇ, ಕತ್ತಲೆಯ ಜಾಗದಾಗ ಆವರಣ ಆದ. ಆ ಆವರಣ ಯಾವ ರೀತಿ ಕೆಲಸ ಮಾಡ್ಲಕತ್ತದ ಅನ್ನೋದು ಮುಂದೆ ಹೇಳ್ತಾರೆ. ಅದಕ್ಕೆ ನಾನೇನ್ ಕೇಳಿದೆ ನಿನ್ನೆ ನಿಮಗ, ಈ ಅಜ್ಞಾನದ ಬಗ್ಗೆ ನಿಮ್ಗೇನಾರೆ ಅನಿಸ್ಲಕತ್ತದೇನು, ಆವರಣದ ಬಗ್ಗೆ ನಿಮ್ಗೇನಾರೆ ಅನಿಸ್ಲಕತ್ತದೇನು ಅಂತಂದು ಹೊತ್ನಾಗ ನಿಮಗೇನು ಅನ್ನಿಸ್ತಾ ಇಲ್ಲ ಅಂದಾಗ ನಿಮಗೇನು ನಾವು ಇಲ್ಲಿ ತನಕ ಕೇಳಿದ್ದು ಇವ್ಯಾವು ಅನಿಸವಲ್ದು ಅಂತಂದ್ರೆ ಇದೇನು ಸರಿಯಾಗಿ ದಾರಿಯಾಗ ಅದೀವೋ ಇಲ್ಲೋ, ಏನ್ ದಾರಿ ತಪ್ಪಿಕೊಂಡು ಹೊಂಟಿವೋ, ಈ ಅಭ್ಯಾಸನ ಅವಸ್ಥೆಗಳ ಅನುಭವ ನಮಗಾಗ್ತಾ ಇಲ್ಲ ಅಂತಂದ್ರ ಈ ಶಾಸ್ತ್ರ, ಈ ಗುರು ಇಲ್ಲೇನ್ ನಂಬ್ಕೊಂಡು ಹೊಂಟಿವಿ, ಇಲ್ಲೇನಾರೆ ಫಾಲ್ಟ್ ಅದ ಏನಂತೇಳಿ ಸಂಶಯ ಬರ್ತದೆ. ಏನಾರ ಗದ್ದಲದ ಏನಿಲ್ಲಿ, ನಾವು ಮುಂದದ ಗುರಿ ಮುಟ್ತೀವ ಇಲ್ಲ ಅಂತೇಳಿ. ಅದಕ್ಕೆ ನೀವು ಕರ್ಮ ಮಾಡಿದ್ದು ವೇಸ್ಟ್ ಆಗ್ಬಹುದು, ಉಪಾಸನೆ ಮಾಡಿದ್ದು ವೇಸ್ಟ್ ಆಗ್ಬಹುದು, ಆದರೆ ಕೇಳಿದ ಜ್ಞಾನ ಮಾತ್ರ ಎಂದೂ ವೇಸ್ಟ್ ಆಗಂಗಿಲ್ಲ. ಆ ಜ್ಞಾನ ನಿಮಗ ಖಂಡಿತ ಶಾಶ್ವತವಾದ ಆತ್ಮೋನ್ನತಿಯನ್ನೇ ತಂದು ಕೊಡ್ತದ. ಆ ವಿಶ್ವಾಸ ನಿಮಗಿರಬೇಕು. ಮತ್ತಿನ್ನೇನಪ್ಪ ಅಂತಂದ್ರೆ, ಮನುಷ್ಯ ಪ್ರಯತ್ನಕ್ಕ ಒಂದು ಸಾಧನೆ ಅಂತ ಹೇಳಿ ನಿಶ್ಚಲದಾಸರು ತೋರಿಸಿಕೊಟ್ಟಾರ. ಮನುಷ್ಯ ಪ್ರಯತ್ನಕ್ಕ ಒಂದು ಸಾಧನೆ ಏನಪ್ಪ? ಆಧ್ಯಾತ್ಮ ಸಾಧನೆಗೆ ಒಂದು ಹೆದ್ದಾರಿ ಹಾಕಿ ಕೊಟ್ಟಾರ. ನಾವು ಆ ದಾರಿಯಾಗ ಅದೀವೋ ಇಲ್ಲೋ, ಆ ದಾರಿ ಒಳಗಿದ್ದು ನಮ್ಮ ಪ್ರಯತ್ನ ಏನ್ ಮಾಡಬೇಕು ಅದು ನಾವು ಪ್ರಾಮಾಣಿಕವಾಗಿ ಮಾಡ್ಲಿಕ್ಕತ್ತೀವೋ ಇಲ್ಲೋ, ನಮ್ಮ ಪ್ರಯತ್ನ ಸತತವಾಗಿ ನಡೆದದೋ ಇಲ್ಲೋ. ಸತತ ಪ್ರಯತ್ನ, ಸಮಗ್ರ ಶರಣಾಗತಿ, ಅಭಿಪ್ಸೆ. ಅಭಿಪ್ಸೆ ಅಂತಂದ್ರೆ ಇದೇ ಜನ್ಮದಲ್ಲಿ ಮೋಕ್ಷ ಹೊಂದಬೇಕು. ಇನ್ನು ಮಹಾತ್ಮರು ತೀಕ್ಷ್ಣವಾಗಿ ಹೇಳ್ತಾರ, ಈ ಕ್ಷಣನೇ ಮೋಕ್ಷ ಹೊಂದಬೇಕು, ಈ ಕ್ಷಣನೇ ಮೋಕ್ಷ ಹೊಂದಬೇಕು ಅನ್ನೋನ ಆಗ್ಬಿಡ್ತದೇನು? ಅದಕ್ಕೆ ಇವೆಲ್ಲ ಅಭಿಪ್ಸೆಗಳು ಇಟ್ಕೊಂಡಕ್ಕೆ ಸತತ ಪ್ರಯತ್ನ ಶರಣಾಗತಿ ಇಲ್ಲಂದ್ರೆ ಈ ಕ್ಷಣನೇ ಆಗ್ಬಿಡ್ತದ. ಸುಮ್ಮ ಅನ್ಕೊಂಡ್ರೆ ಹೆಂಗಾಗ್ತದ? ಅದಕ್ಕೆ ಪ್ರಯತ್ನ ಬೇಕಲ್ಲ. ಮೋಕ್ಷ ಎಷ್ಟೊತ್ತಿಗೆ ಆಗ್ತದ, ಎಷ್ಟು ಟೈಮ್ ಬೇಕು ಮೋಕ್ಷ ಆಗ್ಲಕ್ಕ ಕೇಳಿದಾಗ ಜನಕ ಮಹಾರಾಜ ಏನ್ ಹೇಳ್ತಾನ? ಮೋಕ್ಷ ಆಗೋದಕ್ಕೆ ಎಷ್ಟು ಟೈಮ್ ಬೇಕು, ಎಷ್ಟು ಹೊತ್ತು ಹಿಡಿತದ ಮೋಕ್ಷ ಆಗ್ಬೇಕಂದ್ರ ಅಂದಾಗ ಜನಕ ಮಹಾರಾಜ ಒಂದು ಅಳತಿ ಹೇಳ್ದ. ಏನು? ಕುದುರೆಯ ರಿಕಾಪಿನಲ್ಲಿ ಈ ಕಡೆ ಕಾಲ್ ಹಾಕಿ, ಕಾಲ್ ಈ ಕಡೆ ಕಾಲ್ ಆ ಕಡೆ ಹಾಕಿ ಕುಂತು ಲಗಾಮ್ ಹಿಡಿಯಲಕ್ಕೆ ಎಷ್ಟು ಟೈಮ್ ಹಿಡಿತದ? ಕುದುರೆ ಮೇಲೆ ಏರಿ ಕುಂದ್ರೋದಕ್ಕೊಂದು ಟೈಮ್ ಅದಲ್ರಿ, ಎಷ್ಟು ಸೆಕೆಂಡ್ ಹಿಡಿತದ? ಹಿಂಗೆ ಏರಿ ಈ ಕಡೆ ಕಾಲ್ ಆ ಕಡೆ ಹಾಕಿ ಕುದುರೆ ಲಗಾಮ್ ಹಿಡಿಲಕ್ ಒಂದು ಟೈಮ್ ಅದ ಇಲ್ಲ? 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್ ಹಿಡಿತದಿಲ್ಲ ಕುದುರೆ ಮೇಲೆ ಏರಿ ಕುಂದ್ರಲಕ್ಕ. ಅವ ರಾಜನೇ ಇದ್ದ, ಅವನ್ ಬುದ್ಧಿಗೆ ಏಡ್ ತಿಳಿತಿತ್ತು. ಕುದುರೆ ಮೇಲೆ ಏರಿ ಕುಂದ್ರಲಕ್ಕ ಅವ್ ಕುದುರೆ ಮೇಲೆ ಕೂತ್ ಓಡಾಡವ. ಗಾಡಿಗೆ ನಾವ್ ಹೆಂಗ ಸ್ಕೂಟರ್ ಬೈಕ್ ಅದ ನಾವು ಕುದುರೆ ಮೇಲೆ ಕೂತ್ ಓಡಾಡವ. ಪಾಪ ಮೆರವಣಿಗೆ ಅವು ಇದ್ದು ಅಂದ್ರೆ ಆನಿ ಮೇಲೆ ಮೆರವಣಿಗೆ, ಬೇರೆ ಟೈಮ್ನಾಗೆಲ್ಲ ಕುದುರೆ ಮೇಲೆ ಅವ ರಾಜ ಇದ್ದ.
ಅವ್ ಕುದುರೆ ಮೇಲೆ ಏರ್ ಕುಂದ್ರಲಿಕ್ಕೆ ಎಟ್ಟು ಹಿಡಿತದ ಟೈಮ್, ಅಷ್ಟು ಟೈಮ್ ಬೇಕಪ್ಪ ಮೋಕ್ಷ ಆಗೋದಕ್ಕ ಅಂತ ಇವ ಅನ್ನವ. ಯಾರು? ಅವ್ರ ಗುರು. ಯಾರು? ಅಷ್ಟಾವಕ್ರ. ಅಷ್ಟು ಟೈಮ್ ಬಾಳ ಬಿಡ ಅನ್ನತ್ತ. ಇನ್ನ ಇದ್ರಕ್ಕಿಂತ ಜಲ್ದಿ ಆಗ್ತದ ಏನ್ ಮೋಕ್ಷ? ಇದ್ರಕ್ಕಿಂತ ಜಲ್ದಿ ಆಗ್ತದಪ್ಪ. ಮತ್ತ ನೀವ್ ಹೆಂಗ್ ಹೇಳ್ತೀರಿ? ಒಂದು ದೃಷ್ಟಾಂತ ಕೊಟ್ಟು ಹೇಳ್ರಿ. ಇದ್ರಕ್ಕಿಂತ ಫಾಸ್ಟ್ ಆಗ್ಬೇಕಾದ್ರೆ ಎಷ್ಟು ಫಾಸ್ಟ್ ಆಗ್ತದ ಹೇಳ್ರಿ. ಎಷ್ಟು ಫಾಸ್ಟ್ ಆಗ್ತದಂದ್ರ, ಕನ್ನಡಿ ಮುಂದೆ ಹೋಗಿ ನಿಂತ್ರ ಪ್ರತಿಬಿಂಬ ಕಾಣೋದಕ್ಕ ಎಷ್ಟು ಟೈಮ್ ಹಿಡಿತದ ಅಷ್ಟೇ ಫಾಸ್ಟ್ ಆಗ್ತದ ಅಂದ. ಕನ್ನಡಿ ಮುಂದೆ ಹೋಗಿ ನಿಂತ ಮೇಲೆ ಪ್ರತಿಬಿಂಬ ನೀವು ನಿಂತ ಕ್ಷಣನೇ ಬರ್ತದೋ ಏನ್ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ತದ? ನೆಟ್ವರ್ಕ್ ಸ್ಲೋ ಅದ ಅಂತ ಹೇಳಿ ಆದ ಕೂಡಲೇ ನಿಂತ ಕೂಡಲೇ ಬರ್ತದ. ಅಷ್ಟು ಫಾಸ್ಟ್ ಆಗ್ತದ ಮೋಕ್ಷ. ಅದ್ರಲ್ಲಿ ಕಂಡೀಷನ್ ಏನಿರ್ಬೇಕು? ಕನ್ನಡಿ ಸ್ವಚ್ಛ ಇರಬೇಕು, ಕನ್ನಡಿ ಅಳ್ಳಾಡಬಾರದು, ಕನ್ನಡಿ ಡಬ್ಬು ಬಿದ್ದಿರಬಾರದು. ಕನ್ನಡಿ ಹೊಲಸಿತ್ತಂದ್ರ ಯಾವ ದೋಷ ಅದು? ಮಲದೋಷ. ಕನ್ನಡಿ ಅಳ್ಳಾಡ್ತಿತ್ತು, ಚಂಚಲಿತ್ತಂದ್ರ ಬ್ಯಾಡ, ನೀರು ಬ್ಯಾಡ ಬಿಡು, ವಿಕ್ಷೇಪ ದೋಷ. ಕನ್ನಡಿ ಉಲ್ಟಾ ಬಿದ್ದಿತ್ತಂದ್ರ, ಕನ್ನಡಿ ಸೀದಾ ಇದ್ರೆ ಮುಖ ಕಾಣ್ತದ, ಕನ್ನಡಿ ಡಬ್ಬು ಬಿದ್ದಿತ್ತಪ್ಪ. ಕನ್ನಡಿ ಸೀದಾ ಇದ್ರೆ ಅದ್ರ ಮುಖ ಕಾಣ್ತದ, ಅದ್ರ ಹಿಂದೆ ಏನಿರ್ತದೆ? ಕನ್ನಡಿಯಿಂದ ಕಾರ್ಡ್ ಬೋರ್ಡ್ ಹಾಕಿರ್ತಾರ, ಅದ್ರ ಕಾಣ್ತದೆ ಮುಖ. ಆವರಣ ದೋಷ. ಹಿಂಗ 3 ರೀತಿ ದೋಷಗಳು. ಈ 3 ದೋಷಗಳು ಇರಲಿಲ್ಲ ಅಂತಂದ್ರೆ ಅದ್ರ ಮುಂದೆ ಹೋಗಿ ನಿಂತ್ರ ಎಷ್ಟು ಟೈಮ್ ಬೇಕು ಅಷ್ಟು ಟೈಮ್ನಾಗ ಮೋಕ್ಷ ಆಗಿಬಿಡ್ತದೆ ನೋಡಪ್ಪ ಅಂತಂದ್ರು. ಆವರಣ ದೋಷ ಕಳ್ಕೊಳ್ಳೋದಂತ ಅನ್ನೋದಕ್ಕೆ ಇದೆಲ್ಲ ಸಾಧನೆ. ಮಲದೋಷ, ವಿಕ್ಷೇಪ ದೋಷ ಎರಡೂ ನೀವು ಕಳ್ಕೋಬೇಕು ಕೂತು. ಮೋಕ್ಷಕ್ಕೆ ಸಂಬಂಧಪಟ್ಟಂತ ಲಕ್ಷ್ಯ ಮೋಕ್ಷದ ಕಡೆ ಇಟ್ಕೊಂಡು ನಿಷ್ಕಾಮ ಕರ್ಮ ಮಾಡಿ, ನಿಷ್ಕಾಮ ಉಪಾಸನೆ ಮಾಡಿ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡ್ಕೊಂಡ ಮೇಲೆ ಆವರಣ ದೋಷ ಗುರುವಿನ ಬಳಿ ಬಂದು ಕಳ್ಕೊಂಡ್ರಿ ಅಂತಂದ್ರೆ ನಿಮಗೇನಾಗ್ತದ? ಆ ಕ್ಷಣನೇ ಮೋಕ್ಷ. ಇದೇ ಕ್ಷಣನೇ ನನಗ ಮೋಕ್ಷ ಆಗಬೇಕು ಅಂತಂದ್ರೆ ಮೋಕ್ಷ ಏನಾಗ್ತದ? ಮಾತಿನ ಒಂದು ಕೌಶಲ್ಯ, ಜಾಣ್ಮೆ. ಶಾಸ್ತ್ರೀಯವಾಗಿ ಆ ಒಂದು ಕೌಶಲ್ಯದಿಂದ ಒಬ್ರಿಗೊಬ್ರು ಹಂಗೆ ಹೇಳ್ತಿರ್ತಾರೆ. ಯಾವಾಗ ಈ 3 ದೋಷಗಳು ಇಲ್ಲದಾಗ, ಈ 3 ದೋಷ ಕಳ್ಕೋಬೇಕಾದ್ರೆ ಇದು ಯಾರು ಮಾಡ್ಬೇಕಿದೆ? ಹೋಗಿ ನನಗೆ ಇದೇ ಕ್ಷಣ ಮೋಕ್ಷ ಆಗ್ಬೇಕಂತಂದ್ರೆ ಇವು 3 ದೋಷ ಕಳ್ಕೊಂಡ ಕ್ಷಣನೇ ಮೋಕ್ಷ ಆಗ್ತದಂತ ಅದರ ಅರ್ಥ. ಅದಕ್ಕೆ ಸತತ ಪ್ರಯತ್ನ, ಅಭಿಪ್ಸೆ ಮತ್ತ ಸಮಗ್ರ ಶರಣಾಗತಿ. ಅದರ ಜೊತೆಗೆ ಏನ್ ಬೇಕು? ಪರಮಾತ್ಮನ ಕಾರುಣ್ಯ. ನೀವು ಬೆಕ್ಕದ ಲಗ ಹೊಡೆದ್ರು ಪರಮಾತ್ಮನ ಕಾರುಣ್ಯ ಇರಲಿಲ್ಲ ಅಂತಂದ್ರೆ, ಶಿವ ಕಾರುಣ್ಯ ಇರಲಿಲ್ಲ ಅಂತಂದ್ರೆ ಇವು ಯಾವ ಆಗಲ್ಲ. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾವ, ನೀ ಒಲಿದರೆ ಒಲಿ, ಬಿಟ್ಟರೆ ಬಿಡು, ನಾನಿನ್ನ ಆಡಿ ಹಾಡಿ ಪೂಜಿಸಿ ಮತ್ತೇನೇನದವಲ್ಲ ಅವೆಲ್ಲ ಮಾಡ್ಲಾರ್ದೆ ನನಗೆ ಸುಮ್ಮಿರ್ಲಕ್ ಆಗಂಗಿಲ್ಲ ನೋಡಪ್ಪ. ನಾ ಮಾತ್ರ ನಿನ್ನ ಆರಾಧನೆ ಒಳಗೆ ನಾನಿರ್ತೀನಿ. ನೀ ಯಾವಾಗರೆ ಅವಲಿ, ಯಾವಾಗರೆ ಬಿಡು, ಬೀಳು, ನಿನ್ನ ಕೆಲಸ ನೀನು ಮಾಡು, ಯಾವಾಗರೆ ಮಾಡು, ನಿಂದ್ರಾಗ ನಾನು ಯಾಕೆ ತಲೆ ಕೆಲ್ಸಗೊಳ್ಳಿ, ನನ್ನ ಕೆಲಸ ನಾನು ಮಾಡ್ಕೊತಿರ್ತೀನಿ ಅಂತ ಒಂದು ವಚನ ಆದ ಇಲ್ಲ? ಒಲಿದರೆ ಒಲಿ, ಒಲಿಯದಿದ್ದರೆ ಮಾಡ ಬಿಡು. ನಿನ್ನ ಸಲ ಎಷ್ಟು ದಿಟ್ಟತನ ನೋಡ್ರಿ ಅದು. ಒಲಿಕೆ ಬಿಡು, ನೀನು ಒಲಿಬೇಕೇನಿಲ್ಲ, ನನ್ನ ಕೆಲಸ ನಾ ಮಾಡ್ತೇನೆ, ನಿನ್ನನ್ನು ಹಾಡಿದಲ್ಲದೆ ನಾ ಸೈರಿಸಲಾರೆ ನಯ್ಯ ವಚನ ಅದಿಲ್ಲ? ಕೇಳಿರ ಇಲ್ಲ ವಚನ ಅದು?
ಹಂಗ ಇಲ್ಲೇನದ ಮನುಷ್ಯ ಪ್ರಯತ್ನ ಏನದಲ್ಲ ಅದಕ್ಕೊಂದು ದಾರಿ ಮಾಡಿಕೊಟ್ಟಾರ ಅವರು. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕ, ವೈರಾಗ್ಯ, ಶಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತೀಕ್ಷ, ಮುಮುಕ್ಷತ್ವ, ಶ್ರವಣ, ಮನನ, ನಿಧಿಧ್ಯಾಸನ, ತತ್ತ್ವಂ, ಪದಾರ್ಥ ಶೋಧನ. ಎಷ್ಟದು ಇವು? ಒಂದನೇದ್ದು ನಿರ್ಮಲ ಚಿತ್ತ, ಎರಡನೇದ್ದು ನಿಶ್ಚಲ ಚಿತ್ತ. ಇವೇನು ಮಲದೋಷ ವಿಕ್ಷೇಪ ದೋಷ ಕಳ್ಕೊಳ್ಳೋದಕ್ಕೆ, ಮುಂದೆ ಆವರಣ ದೋಷ ಕಳ್ಕೊಳ್ಳಕ್ಕ ಇವೆಲ್ಲ ಹೇಳ್ತಾರ. ಯಾವು? ವಿವೇಕ, ವೈರಾಗ್ಯ, ಶಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತೀಕ್ಷ, ಮುಮುಕ್ಷತ್ವ, ಶ್ರವಣ, ಮನನ, ನಿಧಿಧ್ಯಾಸನ ಮತ್ತೆ ತತ್ತ್ವಂ, ಪದಾರ್ಥ ಶೋಧನ. ಇವು 13 ಸಾಧನಾ ವಿಧಾನಗಳು ಏನದವ? ಆವರಣ ದೋಷ ನಿವೃತ್ತಿಗಾಗಿ, ಮಲದೋಷ ನಿವೃತ್ತಿಗಾಗಿ ಕರ್ಮ, ವಿಕ್ಷೇಪ ದೋಷ ನಿವೃತ್ತಿಗಾಗಿ ಉಪಾಸನೆ, ಆವರಣ ದೋಷ ನಿವೃತ್ತಿಗಾಗಿ ಇವು 13 ಅಥವಾ ಎಷ್ಟಾತಾವ? ವಿವೇಕ, ವೈರಾಗ್ಯ, ಶಮ, ದಮ, ಶ್ರದ್ಧಾ 5. ಸಮಾಧಾನ, ಉಪರತಿ, ತಿತೀಕ್ಷ, ಮುಮುಕ್ಷತ್ವ, ಶ್ರವಣ, ಮನನ, ನಿಧಿಧ್ಯಾಸನ, ತತ್ವ, ಪದಾರ್ಥ ಶೋಧನ. ಇವು 13 ಏನದವ? ಇದು ಆವರಣ ದೋಷ ನಿವೃತ್ತಿಗಾಗಿ. ಇವುದ್ರೊಳಗ ನಾವು ಪರ್ಫೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆವರಣ ದೋಷ ನಿವೃತ್ತಿ ಆಗಂಗಿಲ್ಲ. ನಿಷ್ಕಾಮ ಕರ್ಮ ಸರಿಗೆ ಮಾಡಲಿಲ್ಲ ಅಂತಂದ್ರೆ ಮಲದೋಷ ನಿವೃತ್ತಿ ಆಗಂಗಿಲ್ಲ. ನಿಷ್ಕಾಮ ಉಪಾಸನೆ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ವಿಕ್ಷೇಪ ದೋಷ ನಿವೃತ್ತಿ ಆಗಂಗಿಲ್ಲ. ಇವೆಲ್ಲ ಓಸು ಮಾಡಲೇಬೇಕು. ಏನದ? ನಿಮ್ಮ ಜ್ಞಾನದಲ್ಲಿ ಹೆಚ್ಚು ಹೆಚ್ಚು ಆಳವಾಗಿ ಹೋದಂಗ ಈ ಕರ್ಮ ಉಪಾಸನೆಗಳನ್ನ ಸಂಕ್ಷಿಪ್ತವಾಗಿ ಮಾಡಿಕೊಂಡು ಆ ಜ್ಞಾನದಲ್ಲಿ ಹೆಚ್ಚು ಹೆಚ್ಚು ಮುಣಗಬೇಕು. ಮುಂದೆ ಒಂದು ಸ್ಟೇಜ್ ಬರ್ತದ, ನಿಮ್ಮ ಅಂತಃಕರಣ ನಿರ್ಮಲವಾಗಿಯೇ ಉಳಿಯುವಂತ ಒಂದು ಸ್ಥಿತಿ ಬಂದಾಗ ಅದು ಹೊಲಸ ಆಗಂಗಿಲ್ಲ ಅನ್ನೋದೊಂದು ಸ್ಥಿತಿ ಬರ್ತದೆ. ನಿಮ್ಮ ಅಂತಃಕರಣ ನಿಶ್ಚಲವಾಗಿಯೇ ಇರುವಂತ ಒಂದು ಸ್ಥಿತಿ ಬಂದಾಗ ಅದು ಮತ್ತೆ ಚಂಚಲ ಆಗ್ಲಾರ್ದಂಥದ್ದೊಂದು ಸ್ಥಿತಿ ಬರ್ತದೆ. ಈ ನಿಶ್ಚಲ ನಿರ್ಮಲ ಆ ಸಾಧನೆಗಳು ಅವಾಗ ಮಾಡೋದು ಬೇಕಾಗಿಲ್ಲ. ಅದಕ್ಕೆ ಅಕ್ಕನ ಒಂದು ವಚನ ಹೇಳ್ತಾಳೆ, ಉಸಿರೇ ಪರಿಮಳವಾಗಿರಲು ಕುಸುಮದ ಹಂಗೇಕೆ. ಯಾವನಿಗೆ ಉಸಿರು ಹೊಲಸು ನಾರ್ತಿರ್ತದ ಅವನಿಗೆ ಇವೆಲ್ಲ ಸುಗಂಧ ದ್ರವ್ಯಗಳು ಕುಸುಮಗಳು ಬೇಕಾಗ್ತಾವ. ಯಾವೊಂದು ಉಸಿರೇ ಪರಿಮಳ ಅದ, ಸುಗಂಧ ದ್ರವ್ಯ ಇದ್ದಂಗದ, ಅವನಿಗೆ ಯಾಕೆ ಮತ್ತೆ ಪರಿಮಳ ಬೇಕು ಅಂತ. ಅದಕ್ಕೆ ವಚನ ಹಿಂಗೆ ಬಹಳ ಚಂದದ ವಚನ ಅದ. ಹಂಗ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಆದ್ಮೇಲೆ ಮತ್ಯಾ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಬೇಕಾಗಿಲ್ಲ ಅಂತ ಹೇಳುವಂತ ವಚನ ಅದು. ಇವೆಲ್ಲ ಶಾಸ್ತ್ರೀಯವಾಗಿ ನೀವು ವೇದಾಂತ ಸಿದ್ಧಾಂತಗಳನ್ನು ಯಾರು ತಿಳ್ಕೋತೀರಿ ಅವರಿಗೆ ಈಗ ನೀವು ವಚನ ಸಾಹಿತ್ಯ ಓದಿದ್ರಿ ಅಂತಂದ್ರ ಭಯಂಕರ ಆಳವಾದ ಜ್ಞಾನ ಉಂಟಾಗ್ತದೆ. ಇನ್ನು ಮುಂದೆ ಓದ್ಬೇಕು ನೀವು ಅದು ವಚನ ಸಾಹಿತ್ಯ. ಮೊದಲೇ ಓದಿದ್ರ ಈ ವೇದಾಂತ ಸಾಧನೆ ಇರ್ಲಾರ್ದವ್ರು ಓದಿದ್ರಂತಂದ್ರ ಅವ್ರೇನಾತಾರಪ್ಪ ಅಂತಂದ್ರೆ ವೇದಿಕೆ ಮೇಲಿನ ಪಂಡಿತರು, ಚಪ್ಪಾಳೆ ತಟ್ಟಿಸುಗಳ ಪಂಡಿತರಾಗ್ತಾರ. ಮತ್ತದು ಪಾಂಡಿತ್ಯ ಮದ ಹೆಚ್ಚಾಗಿ ಏನಾಗ್ತದ, ಯಾರ್ಯಾರಿಗೋ ಬೈಲಕ್ ಚಾಲು ಮಾಡ್ತಾರೆ, ಯಾರ್ಯಾರಿಗೋ ಏನೇನೋ ಅನ್ಲಕ್ ಚಾಲು ಮಾಡ್ತಾರೆ. ಈಗ ನೀವು ಯಾರಿಗೂ ಏನು ಅನ್ನೋದಿಲ್ಲ, ಆಡೋದಿಲ್ಲ. ಎಲ್ಲ ವಚನಗಳು ಯಾರ ಸಲಾಗಿ ಅದಾವ, ನನ್ನ ಸಲಾಗಿ ಅದಾವ ಅಂತ ತಿಳ್ಕೊಂಡು ಓದ್ತಿರ್ತೀರಿ. ಎಲ್ಲ ಸಿದ್ಧಾಂತ ಶಿಖಾಮಣಿ ಶ್ಲೋಕಗಳು ನನ್ನ ಸಲಾಗಿ ಅದಾವ ಅಂತ ಓದ್ತಿರ್ತೀರಿ. ಏನೇ ಎಲ್ಲೇ ಜ್ಞಾನದ ವಿಷಯ ನಡೆದಿತ್ತು ಅಂತಂದ್ರೆ ಅದು ನನಗೆ ಹೇಳಕತ್ತಾರ ಅಂತ ತಿಳ್ಕೊಂಡು ನಿಮ್ಮ ಆತ್ಮೋನ್ನತಿಗಾಗಿ ದುಃಖ ನಿವೃತ್ತಿಗಾಗಿ
ಮೋಕ್ಷ ಪ್ರಾಪ್ತಿಗಾಗಿ, ಪರಮಾನಂದ ಪ್ರಾಪ್ತಿಗಾಗಿ ನೀವು ಸಾಧನೆಯಲ್ಲಿ ಮುಳುಗ್ತೀರಿ. ಆ ರೀತಿ ನಿಮ್ಮ ಅಂತಃಕರಣ ಹದ ಆಗಿ ಈ ಒಂದು ಅಹಂ ಬ್ರಹ್ಮಾಸ್ಮಿ ವೃತ್ತಿ ಹೇಳೋದ್ರ ಸಲುವಾಗಿ ಏನಾಗಬೇಕಾಗ್ಯದ? ಪೂರ್ವ ಸಿದ್ಧತೆ ನಡೆದದ. ಅದಕ್ಕೆ ನಾ ಕೇಳಿದ ಪ್ರಶ್ನೆ ಏನಂದ್ರ, ನಿನ್ನೆ ಈ ಅವಸ್ಥೆಗಳ ಬಗ್ಗೆ ಹೇಳಕತ್ತೀನಿ, ಇವು ಯಾವ ಅನುಭವಕ್ಕೆ ಬರ್ಲಕತ್ತವೋ ಇಲ್ಲೋ ಅಂದ್ರ ಬರ್ಲಕತ್ತಿಲ್ರಿ. ಬರ್ಲಕತ್ತಿಲ್ಲ ಅಂದ ಕೂಡ್ಲೇನೆ ನಿರಾಶೆ ಆಗೋದಿಲ್ಲ. ನಾವು ಏನದೀವಿ? ಈ ಮಾರ್ಗದ ಗದಿವೇ ಇಲ್ಲ, ಸಾಧನಾ ಮಾರ್ಗದ ಗದಿವೇ ಇಲ್ಲ, ಸಾಧನೆ ಪ್ರಾಮಾಣಿಕವಾಗಿ ಮಾಡ್ಲಕತ್ತೀವೇ ಇಲ್ಲ, ನಮ್ಮ ಪ್ರಯತ್ನ ಸರಿಯಾಗಿ ನಡೆದದ ಇಲ್ಲ. ಇಷ್ಟೇ ನಮ್ಮ ಕೈಯಾಗಿದ್ದದ ಕೆಲಸ, ಇಷ್ಟೇ. ಯಾವಾಗ ಸೂರ್ಯೋದಯ ಆಗಬೇಕು ಅನ್ನುವಂಥ ಸಮಯದಲ್ಲಿ, ಸೂರ್ಯೋದಯ ಪೂರ್ತಿ ಬೆಳಕಾಗ್ಬೇಕನ್ನಂತ ಸಮಯಕ್ಕಿಂತ ಮೊದಲ ಪೂರ್ತಿ ಕತ್ತಲಂತ ಒಂದು ಬರ್ತದ ಇಲ್ಲ? ಗಾಢ ಅಂಧಕಾರದಿಂದಲೇ ಏನಾಗ್ತದ? ಸೂರ್ಯೋದಯದ ಪ್ರಿಪರೇಷನ್ ಚಾಲು ಆಗ್ತದ. ಸೂರ್ಯೋದಯಕ್ಕೆ ಪೂರ್ವ ಸಿದ್ಧತೆ ಯಾವುದು? ಗಾಢ ಅಂಧಕಾರ. ಗಾಢ ಅಂಧಕಾರದಿಂದ ಏನಾಗ್ತದ? ಮುಂದೆ ಸೂರ್ಯೋದಯ ಬಂದು ಮಧ್ಯಾಹ್ನ ಬಿಸಿಲು ಆಗಷ್ಟ ಆಗ್ತದ. ಮಧ್ಯರಾತ್ರಿಯ ಗಾಢ ಅಂಧಕಾರದಿಂದ ಪೂರ್ವ ಸಿದ್ಧತೆ ಚಾಲುವಾಗಿ ಮರುದಿನ ಮಧ್ಯಾಹ್ನಕ್ಕೆ ಏನು ತಲೆ ಮೇಲೆ ಸೂರ್ಯ ಬರ್ತಾನಲ್ಲ, ಅದು ಏನದ? ಅದ್ರದ್ದು ಪೂರ್ವ ಸಿದ್ಧತೆ ಎಲ್ಲಿ ಚಾಲು ಆಗ್ಯದ? ಮಧ್ಯಾಹ್ನದ ಸೂರ್ಯ, ಉರಿ ಬಿಸಿಲಿನ ಸೂರ್ಯನ ಬೆಳಕು ಹೊಂದಬೇಕಾದ್ರೆ ಅದರ ಪೂರ್ವ ಸಿದ್ಧತೆ ಎಲ್ಲಿ ಆರಂಭ ಆಗ್ಯದ? ಮಧ್ಯರಾತ್ರಿ. ಏನು ಇಲ್ಲದಂತಹ ಸ್ಥಿತಿ, ಸೂರ್ಯನ ಗಂಧ ಸಹಿತ ಇರಲಾರಂತ ಸ್ಥಿತಿ, ಅಲ್ಲಿ ನಿಂತ ಪ್ರಿಪರೇಷನ್ ಚಾಲು ಆಗ್ತದೆ. ಅದೇ ಅಜ್ಞಾನ ಅವಸ್ಥೆ. 10, 11 ಬಜಾರ್ದಾಗ ತಿರುಗಾಡ್ತೀರಿ, 12 ಆಯ್ತಂದ್ರೆ ಪರೇಶಾನ್ ಆಗ್ತೀರಾ ಇಲ್ಲ? 12, 1, 2 ಆಯ್ತಂದ್ ಕೂಡ್ಲೇನೆ ಗಾಬರಿ ಆಯ್ತಿರಿಲ್ರಿ? ಎಷ್ಟೊತ್ತಾಯ್ತು ರೋಡ್ ಮೇಲೆ ಇದೀವಿ, ಯಾರು ಜನ ಇಲ್ಲ, ಏನ್ ಮಾಡ್ಬೇಕು? ಮನಿಯೊಳಗೆ ಹೊಕ್ಕೋಬೇಕೆಲ್ಲರೇ. ಹಂಗ ಇದೇನದ ಅಂದ್ರ ಸಾಧಕನ ಕಾಳರಾತ್ರಿ ಅದು ಬರಬೇಕು. ಅದು ಬರ್ತದ ಯಾವಾಗ? ನಮ್ಮ ಸಾಧನೆ ನಾವು ಮಾಡ್ತಾ ಇರುವಾಗ. ನಮ್ದೇನದ? ಅಭಿಪ್ಸೆನೂ ಅದ, ಸತತ ಪ್ರಯತ್ನನೂ ಅದ, ಸಮಗ್ರ ಶರಣಾಗತಿನೂ ಅದ. ಈಗೇನಾಗಬೇಕಾಗ್ಯದ? ಪರಮಾತ್ಮನ ಕಾರುಣ್ಯ ಅದೊಂದು ಬಾಕಿ ಅದ. ಆ ಪರಮಾತ್ಮನ ಕಾರುಣ್ಯಕ್ಕ ನಮ್ಮ ಪ್ರಾಮಾಣಿಕತೆಗೆ ಸಂಬಂಧ. ನಾವು ಎಷ್ಟು ಪ್ರಾಮಾಣಿಕರಾಗಿರ್ತೀವಿ ಅಷ್ಟು ಬೇಗ ನಮಗ ಏನಾಗ್ತದೆ? ಕಾರುಣ್ಯ ಆಗ್ತದೆ. ಕಾರುಣ್ಯ ಆಗಿ ಈ ಅಜ್ಞಾನದ ಅವಸ್ಥೆ, ಸಾಧಕನ ಕಾಳರಾತ್ರಿ ಬಂದು ತಲುಪ್ತೀವಿ. ಏನೆಲ್ಲ ತಿಳ್ಕೊಂಡಿವಿ, ಏನೂ ಅನುಭವನೇ ಆಗಿಲ್ಲಲ್ಲ. ಯಾವಾಗ? ಪರಮಾತ್ಮನ ಕಾರುಣ್ಯ ಆದಾಗ ಇವೆಲ್ಲ ಆಗ್ತಾವ. ಇದೇನು ಅನುಭವ ಆಗ್ತಾ ಇಲ್ಲ, ಇದೇ ಕ್ಷಣನೇ ನನಗಾಗಬೇಕ, ಏನು ಲೌಕಿಕದಾಗೆ ಇದೇ ಕ್ಷಣನೇ ನನ್ನ ಮದುವೆ ಆಗ್ಬೇಕನ್ನೋ ಆಗ್ತದೇನ್ರಿ? ಒಂದು ಮದುವೆ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ. ಎಲ್ಲೆಲ್ಲಿ ಹೋಗಿ ಹೆಣ್ಣು ನೋಡ್ತೀವಿ, ಎಲ್ಲೆಲ್ಲಿ ಗಂಡು ನೋಡ್ತೀವಿ, ಅದಕ್ಕೆಲ್ಲ ಜಮಾಯಿಸಿ ಒಂದು ಮದುವೆ ಅಂತೇಳಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅದ. ಮೋಕ್ಷ ಲಕ್ಷ್ಮಿ ಸಂಗಟ ಮದುವೆ ಮಾಡ್ಕೋಬೇಕಂದ್ರೆ ಅದು ಸರಳ ಅದೇನದು? ಮೋಕ್ಷ ಲಕ್ಷ್ಮಿ ಕೈ ಹಿಡಿಬೇಕಾದ್ರ ಸರಳ ಏನು ಮಾತದು? ಶಿವಕಾರುಣ್ಯ ನಾವು ಶ್ರವಣ ಮಾಡಾಕತ್ತದಂದ್ರೆ ಶಿವಕಾರುಣ್ಯ ಆದಾಗನೇ ಶ್ರವಣ ಮಾಡಾಕತ್ತವಲ್ಲ. ಅದೇ ಮತ್ತೆ ಎಲ್ಲ ಶಿವಕಾರುಣ್ಯನೇ. ಮುಂದುವರಿಬೇಕಾದ್ರೂ ಶಿವಕಾರುಣ್ಯನೇ. ಆರಂಭನೂ ಶಿವಕಾರುಣ್ಯ, ಆ ಸಾಧನೆ ಒಳಗೆ ಇರ್ಲಕ್ಕನೂ ಶಿವಕಾರುಣ್ಯ, ಹಂತದಲ್ಲಿ ಮೋಕ್ಷ ಹೊಂದಬೇಕಾದ್ರೂ ಶಿವಕಾರುಣ್ಯ. ಅದ್ರ ಜೊತೆಗೆ ಬೇಕೇ ಅದು. ಆರಂಭ ಆಗ್ಬೇಕಾದ್ರೆ ಆರಂಭದಲ್ಲಿ ಅವನು ಬೇಕು, ಆ ಸಾಧನೆ ನಡೆದಾಗನು ಅವನ ಕಾರುಣ್ಯ ಬೇಕು. ಅವನ ಕಾರುಣ್ಯ ಇಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ತೇನಾವೇನ ತೃಣಮಪಿ ನ ಚಲತಿ. ಕಡೆಗೆ ಮೋಕ್ಷ ಆಗ್ಬೇಕಾದ್ರೂ ಅವನ ಕಾರುಣ್ಯ, ನಮ್ಮ ಪ್ರಯತ್ನ ಎರಡೂ ಬೇಕು. ಉಳಿದದ್ದೆಲ್ಲ ಉಪಜೀವನಕ್ಕೆ ಸಂಬಂಧಪಟ್ಟಂತ ಭೋಗಗಳೆಲ್ಲ ತಂದು ತಾನೇ ದೊರೀತಾವ. ಆದ್ರೆ
ಅವು ನೀವು ಅಲ್ಲಂದ್ರೂ ಬಿಡಂಗಿಲ್ಲ, ಅವು ಬರ್ತಾವ. ಆದ್ರೆ ಈ ಮೋಕ್ಷ ಸಾಧನೆಗೆ ಸಂಬಂಧಪಟ್ಟಂತ ಪರಮಾನಂದ ಅಂತ ಏನದಲ್ಲ, ಇದು ನೀವು ಪ್ರಯತ್ನ ಮಾಡಿದ್ರೆ ಬರ್ತದೆ. ಈ ಪ್ರಯತ್ನ ನಿಮ್ಮ ಪ್ರಾಮಾಣಿಕತೆಗೆ, ಇಂಟೆನ್ಸಿಟಿ ಅಂತಂದ್ರೆ ಎಷ್ಟು ಬೇಗ ಮಾಡ್ಕೋಬೇಕಂತೀರಿ, ಆ ತೀವ್ರವಾದ ವ್ಯಾಕುಲತೆ, ಹಂಬಲಕ್ಕೆ ಸಂಬಂಧಪಟ್ಟದ್ದು. ಅದು ಅವರವರಿಗೆ ಬಿಟ್ಟದ್ದು, ಯಾರ್ದಾರು ಅಳತೆ ಮಾಡಿ ಹೇಳಕ್ ಬರಂಗಿಲ್ಲ. ಅದಕ್ಕೆ ಇಲ್ಲಿ ಆವರಣ ಏನ್ ಮಾಡ್ಯದಪ್ಪ ಅಂತಂದ್ರೆ, ಆವರಣ ನನಗ ಅನುಭವಕ್ಕೆ ಇತ್ತು ಅಂತಂದ್ರ ಅದು ನನ್ನ ಅನುಭವಕ್ಕೆ ಬರಬೇಕಾಗಿತ್ತು. ಅದು ನನ್ನ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರ ಅಲ್ಲೇನಾಗ್ಯದ, ಎರಡನೇ ಅವಸ್ಥೆ ಒಳಗ. ಯಾಕಂಗಾಯ್ತು ಅಂದ್ರೆ ಅಜ್ಞಾನ ಎಂಬ ಕತ್ತಲೆ ಇರುವ ಕಾರಣ ಆ ಒಂದು ನಾನು ಬ್ರಹ್ಮ ಎಂಬುವ ನನ್ನ ಬ್ರಹ್ಮದ ಸ್ವರೂಪ ನನಗೆ ಅನುಭವಕ್ಕೆ ಬರ್ತಾ ಇಲ್ಲ. ಆ ಅನುಭವಕ್ಕೆ ಬರಲಾರದಕ್ಕೆ ಕಾರಣ ಆವರಣ ಅವಸ್ಥೆ. ಈ ಆವರಣ ಅವಸ್ಥೆ ಏನ್ ಮಾಡ್ತದಪ್ಪ ಅಂತಂದ್ರೆ ಎರಡು ರೀತಿ ಕೆಲಸ ಮಾಡ್ತದ. ಒಂದು ಅಸತ್ವ ಪಾದಕ ಆವರಣ, ಇನ್ನ ಒಂದು ಅಭಾನ ಪಾದಕ ಆವರಣ. ಮತ್ತೆ ಆ ಅಜ್ಞಾನಕ್ಕ ಎರಡು ಶಕ್ತಿಗಳದಾವ. ಏನ್ ಶಕ್ತಿಗಳದಾವ? ಅಜ್ಞಾನದ ಎರಡು ಶಕ್ತಿಗಳು, ಒಂದು ಆವರಣ, ಇನ್ನೊಂದು ವಿಕ್ಷೇಪ. ಶಕ್ತಿ ಶಬ್ದಗಳು ವಿಕ್ಷೇಪ ಅನ್ನೋದು ದೋಷದೊಳಗೆ ಹೋದ್ರಿ ಚಂಚಲ. ವಿಕ್ಷೇಪ ದೋಷ ಅಂತಿರಲ್ಲ, ದೋಷಗಳ ಪಟ್ಟಿ ಒಳಗೂ ವಿಕ್ಷೇಪ ಅನ್ನೋ ಶಬ್ದ ಬಳಸ್ಯಾರ. ದೋಷಗಳ ಪಟ್ಟಿ ಒಳಗ ವಿಕ್ಷೇಪ, ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಆ ಪಟ್ಟಿ ಒಳಗೆ ವಿಕ್ಷೇಪ ಅಂದ್ರೆ ಏನದಂದ್ರ ಮನಸ್ಸಿನ ಚಂಚಲತೆ. ಈಗ ಇಲ್ಲಿನೂ ಅದೇ ವಿಕ್ಷೇಪ ಏನ್ ಮಾಡ್ಯಾರ, ಶಕ್ತಿ, ಅಜ್ಞಾನದ ಶಕ್ತಿ ಪಟ್ಟಿ ಒಳಗದ. ಇದು ಅಜ್ಞಾನಕ್ಕೆ ಎರಡು ಶಕ್ತಿಗಳದಾವ, ಒಂದು ಆವರಣ ಶಕ್ತಿ, ಇನ್ನ ಒಂದು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಅಂದ್ರ ತಿಳಿಲಾರ್ದಂಗ ಮಾಡೋದು, ಮುಚ್ಚಾಕದು, ಗೊತ್ತಿಲ್ಲಂಗ್ ಮಾಡೋದು. ಏನ್ ಮಾಡ್ತೀರಿ? ದಾರ್ಯಾಗ ಒಂದು 100 ರೂಪಾಯಿ ಬಿದ್ದಿತ್ತು, ಇಲ್ಲ ಒಂದು ಉಂಗುರ ಬಿದ್ದಿತ್ತು, ಮತ್ತೇನಾರ ಕಿಮ್ಮತ್ತಿನ ಸಾಮಾನು ಬಿದ್ದಿತ್ತು. ಅದು ನಿಮ್ಮ ಕಣ್ಣಿಗೆ ಬಿದ್ದ ಕೂಡ್ಲೇನೆ ನಿಮ್ಮ ಮನಸ್ಸು ಅದನ್ನ ಬಗ್ಗಿ ತಗೋಬೇಕಂದ್ರ ಸುತ್ತಮುತ್ತ 4 ಮಂದಿ ಅದರ ಅಡ್ಡಾಡ್ಲಕತ್ತಾರ. ನಾನು ಬಗ್ಗಿ ತಗೊಳ್ಳೋದು, ಅವ್ರು ನೋಡಿದ್ರಂದ್ರ ಅಲ್ಲೇನ್ ಬಿದ್ದಿತ್ತು, ಏನ್ ತಗೊಂಡಿ ಅಂತ ಯಾರ ಕೇಳಿದ್ರೆ ಹೆಂಗ ಅಂತೇಳಿ ಮೊದಲೇನ್ ಮಾಡ್ತೀರಿ? ಅದ್ರ ಮೇಲೆ ಕಾಲು ಇಟ್ಕೊಂಡು ನಿಂತು ಬಿಡ್ತೀರಿ. ಅದನ್ನ ಆವರಣ ಮಾಡಿ ಇಟ್ಕೋತೀರಿಲ್ಲ ಮೊದಲ. ಮುಚ್ಚಿ ಬಲ್ಲಿ ಇಟ್ಟು ಮೊದಲು ಅದನ್ನ ನಿಮ್ಮ ಸ್ವಾಧೀನದಾಗ ಬರಂಗ ಮೊದಲದು ಅದ್ರ ಮೇಲೆ ಕಾಲು ಇಟ್ಕೊಂಡು ನಿಂತು ಬಿಡ್ತೀರಿ. ಇಟ್ಕೊಂಡು ನಿಂತ ಮೇಲೆ ಎಲ್ಲಾ ಜನ ಪಾಸ್ ಆದ್ಮೇಲೆ ಒಬ್ಬನೇ ಉಳಿತಾರಲ್ಲ, ಅವಾಗ ಏನ್ ಮಾಡ್ತೀರಿ? ಅವಕಾಶ ಬಗ್ಗಿ ತಗೊಂಡು ಜೋಬ್ನಾಗ ಇಟ್ಕೊಂಡು ಹೋಗುತ್ತೆ. ಹಿಂಗ್ ಮಾಡ್ಬಿಟ್ಟು ಹಿಂಗಿರ್ತಾವ. ಅದಕ್ಕೇನ್ ಮಾಡಿದ್ರಿ? ಅಲ್ಲಿ ಆವರಣ ಮಾಡಿದ್ರ, ತಿಳಿಲಾರ್ದಂಗೆ ಮಾಡಿದ್ರಿ. ಊರ್ ಮಂದಿಗೆ ಅದು ಅಲ್ಲಿ ಏನ್ ಬಿದ್ದದತ್ ಗೊತ್ತಿರಲಾರ್ದಂಗೆ ಮಾಡಿ ನೀವು ಮುಚ್ಚಿಟ್ಕೊಳ್ರಿ. ಅದೇನದು? ಆವರಣ ಶಕ್ತಿ, ಮುಚ್ಚಾಕಲ್. ಹಗ್ಗ ಇರೋದು ಹಗ್ಗ, ಅಲ್ಲಿ ಕತ್ತಲಿದ್ದಕ್ಕ ಅದು ಅವಿದ್ಯೆ ಹೋಗಿ, ಇದು ವೃತ್ತಿ, ಅಂತಃಕರಣ ವೃತ್ತಿಗೆ ಹೋಗಿ ಅದರ ಆಕಾರ ತಾಳೆ ಆವರಣ ಭಂಗ ಮಾಡುವ ಶಕ್ತಿ ಇಲ್ಲದಕ್ಕ ಅವಿದ್ಯೆ ಹೋಗಿ ಏನ್ ಮಾಡ್ಬಿಡ್ತು, ಅದನ್ನ ಏನಂತ ತಿಳ್ಕೊತು? ನಾ ಅದನ್ನೆಲ್ಲ ಯಾಕೆ ಚಿಂತೆ ಮಾಡ್ತೀನಿ ಅಂತೇಳಿ ಅದು ಹಗ್ಗಲ್ಲ ಹಾವು ಅಂತ ತಿಳ್ಕೊತು. ಅಜ್ಞಾನದ ಶಕ್ತಿಯಿಂದ ತಿಳ್ಕೊಂಡ್ರಿ. ಜ್ಞಾನದ ಶಕ್ತಿಯಲ್ಲಿ ಅಂತ ತಿಳ್ಕೊಳಕ್ ಆಗಲಿಲ್ಲ, ಅಜ್ಞಾನದ ಶಕ್ತಿಯಿಂದ ತಿಳ್ಕೊಂಡ್ರಿ, ಅವಿದ್ಯೆಯಿಂದ. ಅದು ಅವಿದ್ಯೆ ಏನ್ ಹೇಳ್ತು? ಅದು ಹಾವಾದತ್ ಹೇಳ್ತು. ಅವಿದ್ಯೆಯ 2 ಕೆಲಸಗಳೇನದವ? ಇದ್ದ ಸತ್ಯವನ್ನ ಮುಚ್ಚಿಡೋದು, ಇಲ್ಲದ ಸುಳ್ಳನ್ನ ಪ್ರಕಟ ಮಾಡೋದು. ಅಲ್ಲಿ ಹಾವು ಇಲ್ಲೇ ಇಲ್ಲ. ಇಲ್ಲದ ಹಾವನ್ನು ತಂದು ತೋರಿಸದಲ್ಲ, ಇಲ್ಲದ ಬೆಳ್ಳಿಯನ್ನ ಶುಕ್ತಿ ಒಳಗೆ ತಂದು ತೋರಿಸಿತಲ್ಲ,
ಶುಕ್ತಿ ಅನ್ನೋದು ಸುಖಕ್ಕೆ ಕಾರಣ, ಹಾವು ಅನ್ನೋದು ದುಃಖಕ್ಕೆ ಕಾರಣ. ಸುಖ ದುಃಖಗಳು ಏನದವಲ್ಲ ಅದಕ್ಕೆ ಇವು ಕಾರಣಗಳಿವೆ. ಅದಕ್ಕ ಆ ಒಂದು ಕಪ್ಪೆ ಚಿಪ್ಪಿನೊಳಗ ಬೆಳ್ಳಿಯಾದಂತ ತೋರಿಸಿ ಕಪ್ಪೆ ಚಿಪ್ಪನ್ನ ಮುಚ್ಚಿಟ್ಟಿತು ಅಂತಂದ್ರ ಆ ಶಂಖ ಕಪ್ಪೆ ಚಿಪ್ಪನ್ನ ಮುಚ್ಚಿಟ್ಟದ್ದು ಆವರಣ ದೋಷ. ಆವರಣ ದೋಷ ಅಲ್ಲದ ಆವರಣ ಶಕ್ತಿ. ದೋಷ ಅನ್ನೋ ಶಬ್ದ ತಪ್ಪಾಗ್ತದ. ಅಜ್ಞಾನದ ಆವರಣ ಶಕ್ತಿ. ಅಜ್ಞಾನದ ಆವರಣ ಶಕ್ತಿ ಅಂತಂದ್ರೆ ಆ ಸಿಂಪು ಕಪ್ಪೆ ಚಿಪ್ಪನ್ನ ಕಾಣಲಾರ್ದಂಗ ಮುಚ್ಚಿಡೋದು. ಆ ಅಜ್ಞಾನದ ವಿಕ್ಷೇಪ ಶಕ್ತಿ ಏನ್ ಮಾಡ್ತು? ಅಜ್ಞಾನದ ಆವರಣ ಶಕ್ತಿ ಕಪ್ಪೆ ಚಿಪ್ಪನ್ನ ಮುಚ್ಚಿಡ್ತು. ಅದು ಆವರಣ ಶಕ್ತಿ. ಅಜ್ಞಾನದ ಇನ್ನೂ ಒಂದು ಶಕ್ತಿ ಅದಲ್ಲ, ವಿಕ್ಷೇಪ ಶಕ್ತಿ. ಅದೇನ್ ಮಾಡ್ತು? ಬೇರೆ ಏನ್ ತೋರಿಸ್ತ ಅಲ್ಲಿ? ಬೆಳ್ಳಿಯನ್ನು ತೋರಿಸ್ತು. ವಿಕ್ಷೇಪ ಶಕ್ತಿ ಬೆಳ್ಳಿಯನ್ನು ತೋರಿಸ್ತು. ಆವರಣ ಶಕ್ತಿ ಆ ಒಂದು ಕಪ್ಪೆ ಚಿಪ್ಪನ್ನು ಮುಚ್ಚಿಡ್ತು. ಅದೇ ರೀತಿ ಹಗ್ಗವನ್ನ ಅಜ್ಞಾನದ ಆವರಣ ಶಕ್ತಿ ಮುಚ್ಚಾಕ್ತು. ಹಗ್ಗ ಇದ್ದದ್ದು ಗೊತ್ತಿಲ್ದಂಗ ಮಾಡ್ತು. ಮತ್ತ ಅಜ್ಞಾನದ ವಿಕ್ಷೇಪ ಶಕ್ತಿ ಏನ್ ಮಾಡ್ತಾ ಇಲ್ಲಿ? ಹಗ್ಗ ಮುಚ್ಚಾಕಿ ಅಜ್ಞಾನದ ಆವರಣ ಶಕ್ತಿ ಹಗ್ಗವನ್ನ ಮುಚ್ಚಾಕಿತು. ಮತ್ತ ಅಜ್ಞಾನದ ವಿಕ್ಷೇಪ ಶಕ್ತಿ ಏನ್ ಕೆಲಸ ಮಾಡ್ತಲ್ಲಿ? ಹಾವನ್ನು ತೋರಿಸ್ತು. ಇಲ್ಲದ ಹಾವನ್ನು ತಂದು ತೋರಿಸ್ತು. ಈಗ ನಮ್ಮ ಬುದ್ಧಿ ಎಂತ ಬುದ್ಧಿ? ಅವಿದ್ಯಾ ಸಮೇತವಾದ ಬುದ್ಧಿ. ಅದು ಆಭಾಸ. ಇಲ್ಲಿ ಏನ್ ನಡೆದದಪ್ಪ ಅಂತಂದ್ರೆ, ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಆಭಾಸನ ಕೆಲಸ ಏನ್ ನಡೆದದ? ಬ್ರಹ್ಮಾಂಡ ಮತ್ತು ಬ್ರಹ್ಮ. ಬ್ರಹ್ಮನನ್ನ ಈ ಅವಿದ್ಯೆ ಏನ್ ಮಾಡ್ಲಕತ್ತದ? ನಮ್ಮ ಅವಿದ್ಯೆಯ ಕಾರಣ ಬ್ರಹ್ಮನಿಗೆ ಆವರಣ ಆಗ್ಲಕತ್ತದ, ಮುಚ್ಚಾಕ್ಲಕತ್ತದ. ಮುಚ್ಚಾಕಿ ನಮ್ಮ ಅವಿದ್ಯೆಯ ಅಜ್ಞಾನದ ಶಕ್ತಿ ಇನ್ನ ಒಂದು ಏನ್ ಮಾಡ್ಲಕತ್ತದ? ಬ್ರಹ್ಮಾಂಡವನ್ನ ತೋರ್ಲಕತ್ತದ. ಇಲ್ಲದ ಬ್ರಹ್ಮಾಂಡವನ್ನ ತೋರ್ಲಕತ್ತದ. ಮತ್ತೆ ಪಿಂಡಾಂಡದೊಳಗ ನಮ್ಮ ಅಜ್ಞಾನದ ಶಕ್ತಿ ಏನ್ ಮಾಡ್ಲಕತ್ತದ? ಆವರಣ ಶಕ್ತಿ ಏನ್ ಮಾಡ್ಲಕತ್ತದ? ಕೂಟಸ್ಥನನ್ನ, ಸಾಕ್ಷಿಯನ್ನ, ಅಂತರಾತ್ಮನನ್ನ ಆವರಣ ಮಾಡ್ಲಕತ್ತದ. ಅಂದ್ರೆ ಮುಚ್ಚಾಕ್ಲಕತ್ತದ. ಮುಚ್ಚಾಕಿ ಏನ್ ಮಾಡ್ಲಕತ್ತದಪ್ಪ ಅಂತಂದ್ರೆ, ನಮ್ಮ ಅವಿದ್ಯೆಯ ವಿಕ್ಷೇಪ ಶಕ್ತಿ ಏನ್ ಮಾಡ್ಲಕತ್ತದ? ಪಿಂಡಾಂಡ ಮತ್ತು ಪಿಂಡಾಂಡಕ್ಕೆ ಸಂಬಂಧಪಟ್ಟಂತ ಮನುಷ್ಯ ಜನ್ಮ, ಮತ್ತೆ ಗಂಡಸು ಮಗ, ಹೆಣ್ಣು ಮಗಳು, ಮತ್ತೆ ವರ್ಣಾಶ್ರಮಗಳು, ಮತ್ತೆ ವಯಸ್ಸು, ದೇಶ, ಭಾಷೆ, ಸಿದ್ಧಾಂತ, ಗುರು, ದೈವ, ಮತ್ತೇನೇನದ ಇವೆಲ್ಲ ಓಸು ಮಾಡಿ ಇದು ಬ್ಯಾರೆ ಮಾಡಿ ತೋರಿಸ್ಲಕತ್ಬಿಟ್ಟದ. ಪಿಂಡಾಂಡ ದರ್ಶನ ಮಾಡ್ಲಕತ್ತದ. ಆ ಪಿಂಡಾಂಡದ ಅಧಿಷ್ಠಾನವಾದ ಕೂಟಸ್ಥನನ್ನ ಮುಚ್ಚಾಕ್ಲಕತ್ತದ. ಇದು ಅವಿದ್ಯೆ. ಇದಕ್ಕೆ ಅವಿದ್ಯೆ ಅಂತಾರ. ಬ್ರಹ್ಮನನ್ನ ಮುಚ್ಚಿ ಹಾಕಿ ಬ್ರಹ್ಮಾಂಡವನ್ನ ತೋರ್ಲಕತ್ತದಲ್ಲ, ಅದು ಮಾಯೆ ಅಂತ. ಅದಕ್ಕ ಮಾಯೆ ಅಂತಾರ, ಇದಕ್ಕೆ ಅವಿದ್ಯೆ ಅಂತಾರ. ಪಿಂಡಾಂಡದೊಳಗಿನ ಸಮಸ್ಯೆಗಳು ಉಂಟು ಮಾಡಿದ್ದು ಅವಿದ್ಯೆ, ಬ್ರಹ್ಮಾಂಡದೊಳಗೆ ಸಮಸ್ಯೆ ಉಂಟು ಮಾಡಿದ್ದು ಮಾಯೆ.
ಇವೇ ಆಗಿದ್ದ ಗಾದ್ದಲೆ. ಅದು ಮಣ್ಣನ್ನ ಮುಚ್ಚಿ ಹಾಕೋದು, ಗಡಿಗೆಯನ್ನ ತೋರದು, ಬಂಗಾರವನ್ನ ಮುಚ್ಚಿ ಹಾಕೋದು, ಆಭರಣವನ್ನ ತೋರದು, ಇದೇ ಕೆಲಸ ಅವತರ. ಅಜ್ಞಾನ, ಅವಿದ್ಯೆ, ಮಾಯೆ ಅಂತೇನವ, ಇದರದೇ ಆಟ ನೋಡ್ರಿ ಎಲ್ಲ. ಮುಂದೋಗ್ಬೇಕು. ಅಸತ್ವ ಪಾದಕ ಆವರಣ, ಎರಡು ಆವರಣಗಳದವ. ಒಂದು ಹಿಡ್ಕೋಬೇಕೀಗ. ಅಸತ್ವ ಪಾದಕ ಆವರಣ ಅಂತಂದ್ರೆ ಅದು ಇಲ್ಲ ಅನಿಸೋದಲ್ಲ. ಅಜ್ಞಾನ, ಬ್ರಹ್ಮ ಸ್ವರೂಪ ಅನ್ನೋದು ಇಲ್ಲ ಅಂತೇನು ಅನಿಸೋದಲ್ಲ, ಅದು ಆದ ಅಂತ ಅನಿಸ್ಬೇಕೀಗ. ಅಜ್ಞಾನ ಹೋಗಿ ಜ್ಞಾನ ಆಗ್ಬೇಕೀಗ. ಅದಕ್ಕೇನದ? ಅಸತ್ವ ಪಾದಕ ಆವರಣ, ಬ್ರಹ್ಮ, ಕೂಟಸ್ಥ, ಶುದ್ಧ ಬ್ರಹ್ಮ, ಮತ್ತೇನಂತೀರಿ ಪ್ರತ್ಯೇಗಾತ್ಮ, ಇದು ಒಂದು ಇಲ್ಲ ಅನಿಸದ ಅಜ್ಞಾನದ ಆವರಣದ ಕಾರಣ. ಅದಕ್ಕಿದೇನ್ ಮಾಡಬೇಕು? ಅಸತ್ವ ಪಾದಕ ಆವರಣ ಭಂಗ ಮಾಡಿಕೊಳ್ಳುವ ಮೂಲಕ ಅದು ಆದ ಅಂತ ಅನಿಸ್ಬೇಕು. ಅದಕ್ಕೆ ವಸ್ತು ಇರುವುದಿಲ್ಲ ಎಂಬ ಈ ಜ್ಞಾನವನ್ನು ಉಂಟು ಮಾಡುವ ಯಾವ ಅಜ್ಞಾನದ ಶಕ್ತಿ ಇರುವುದೋ ಅದೇ ಅಸತ್ವ ಪಾದಕ ಆವರಣ. ಅಸತ್, ಸತ್ ಅಂದ್ರೆ ಇರೋದು. ಕಲ್ಲು ಇದೆ, ಕಲ್ಲು ಇಲ್ಲ. ಇದೆ ಅಂತಂದ್ರೆ ಬ್ರಹ್ಮನೇ ಕಲ್ಲಿನ ರೂಪದಲ್ಲಿ ತೋರುತ್ತಿದ್ದಾನೆ. ಇಲ್ಲ ಅಂತಂದ್ರೆ ಬರೇ ನಾಮರೂಪ ಆದ, ಕಲ್ಲ ಆದ, ಅದರಲ್ಲಿ ಬ್ರಹ್ಮನ ಕಲ್ಪನೆನೇ ಇಲ್ಲ. ಅಸತ್. ಬ್ರಹ್ಮ ಇಲ್ಲಲ್ಲಿ, ಬರೇ ಕಲ್ಲಾಟೆ ಅದ ಅಂದಂಗ ಆತದದು. ಹಂಗಿರ್ಲಕ್ ಸಾಧ್ಯ ಏನ್ರಿ? ಅದು ಬ್ರಹ್ಮ ಬಿಟ್ಟು ಕಲ್ಲ ಅದ ಏನಲ್ಲಿ? ಹಂಗ ಅಸತ್ ಕಲ್ಲದ. ಅದಕ್ಕೆ ಅಸತ್ತು ಪ್ಲಸ್ ಆಪಾದಕ, ಅಸತ್ತು ಪ್ಲಸ್ ಆಪಾದಕ ಅಂದ್ರೆ ಅಸತ್ ಅಂದ್ರೆ ಇಲ್ಲದಿರುವಿಕೆ, ಆಪಾದಕ ಅಂತಂದ್ರೆ ಅನಿಸಿಕೆ. ಅಸತ್ ಅಂತಂದ್ರೆ ಇಲ್ಲದಿರುವಿಕೆ, ಆಪಾದಕ ಅಂತಂದ್ರೆ ಸಂಪಾದಕ ಅಂದ್ರೆ ಇಲ್ಲದಿರುವಿಕೆಯ ಅನಿಸಿಕೆ. ನಿಮ್ಗೆ ಅನಿಸೋದು ಆ ರೀತಿ ನಿಮ್ಗೆ ಅನುಭವ ಆಗ್ತದೆ. ಇಲ್ಲ ಅಂತ ಅನುಭವ ಆಗ್ತದೆ, ಅದೇ ನಿಮಗೆ ಸಂಪಾದನೆ ಆಗ್ತದೆ. ಹಂಗ ತಿಳಿತದೆ ನಿಮಗೆ ಸಂಪಾದನೆ. ಈ ರೀತಿ ಅನಿಸಿಕೆಯನ್ನ ಸಂಪಾದನೆ ಮಾಡಿದ್ದೇ ಅಸತ್ವ ಪಾದಕ ಆವರಣ. ಇಲ್ಲ ಅಂತ ಅನಿಸಿದ್ದೇ ಇದು ಅಸತ್ವ ಪಾದಕ ಆವರಣ. ಇದ್ದ ವಸ್ತು ಇಲ್ಲೆನಿಸುವ ಆವರಣ. ವಸ್ತು ಇರಬೇಕು, ವಸ್ತು ಇರಬೇಕು ಮತ್ತು ಅದು ಇಲ್ಲೆನಿಸುತ್ತಿರಬೇಕು. ಇದಕ್ಕೆ ಅಸತ್ವ ಪಾದಕ ಆವರಣ ಅಂತಾರ. ವಸ್ತು ಇರಬೇಕು, ಇದ್ದು ಇಲ್ಲ ಅನಿಸಿರ್ಬೇಕು. ಇಂಥದಕ್ಕೆ ಅಸತ್ವ ಪಾದಕ ಆವರಣ ಆಗ್ತಾನ. ಬಂಜೆಯ ಮಗ, ಅದು ವಸ್ತು ಇಲ್ಲ, ಇಲ್ಲದ್ದು ಇಲ್ಲ ಅನಿಸಿದ್ರೆ ಈ ಅಸತ್ವ ಪಾದಕ ಆವರಣ ಅಲ್ಲ. ಅದು ಕತ್ತಲೆ ಕೋಣೆ ಒಳಗೆ ನಿಜವಾಗಿ ಅಲ್ಲಿ ಕೊಡನೇ ಇದ್ದಿದ್ದಿಲ್ಲ ಅಂತಂದ್ರೆ ಅದು ಅಸತ್ವ ಪಾದಕ ಆವರಣ ಅನ್ಲಕ್ ಬರಂಗಿಲ್ಲ. ಕತ್ತಲೆ ಕೋಣೆ ಒಳಗೆ ಕೊಡ ಇರಬೇಕು, ಇವನಿಗೆ ಕಂಡಿರಬಾರ್ದು. ಅವಾಗ ಅದು ಅಸತ್ವ ಪಾದಕ ಆವರಣ ಅನಿಸ್ಕೊತದೆ. ವಸ್ತು ಇರಬೇಕು, ಅದು ಅನುಭವಕ್ಕೆ ಬಂದಿರಬಾರ್ದು. ಇಲ್ಲದ ವಸ್ತು ಹೆಂಗ್ ಅನುಭವಿಸ್ತೀರಿ? ಅದಕ್ಕೆ ವಸ್ತು ಕಂಡೀಷನ್ ನೋಡ್ರಿ, ನಿಯಮ. ಅಸತ್ವ ಪಾದಕ ಆವರಣದ್ದು ನಿಯಮ ಏನದು? ಎರಡು ನಿಯಮ. ಒಂದೇನು? ವಸ್ತು ಇರಬೇಕು, ಮತ್ತೆ ಅದು ಇಲ್ಲ ಅನ್ನಿಸುತ್ತಿರಬೇಕು. ಇಲ್ಲ ಅನ್ನಿಸ್ತಿರ್ಬೇಕು. ಇದ್ದ ವಸ್ತು ಇಲ್ಲ ಅನ್ನಿಸ್ತಿರ್ಬೇಕು. ಇದಕ್ಕೇನಂತಾರೆ? ಅಸತ್ವ ಪಾದಕ ಆವರಣ. ಬಂಜೆಯ ಮಗ ಇಲ್ಲ ಅಂದ್ರೆ ಆವರಣ ಆಗಲ್ಲ. ಬಂಜೆಯ ಮಗ ಇಲ್ಲ ಅಂದ್ರೆ ಅದು ಅಸತ್ವ ಪಾದಕ ಆವರಣ ಆಗಲ್ಲ. ಇಲ್ಲದ ವಸ್ತುವನ್ನ ಇಲ್ಲ ಎಂದರೆ ಅಡ್ಡಿ ಇಲ್ಲ, ಕಾರಣ ಅದು ಆವರಣ ಎನ್ನಿಸಿಕೊಳ್ಳುವುದಿಲ್ಲ. ಆದರೆ ಪ್ರಸಿದ್ಧವಾಗಿ ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ವಸ್ತು, ಎಲ್ಲ ಪ್ರಸಂಗಗಳಲ್ಲಿ ತುಂಬಿ ತುಳುಕು
ತುಳುಕುತ್ತಿರುವಂತ ಪರಮಾತ್ಮನೂ ಇಲ್ಲ. ಅಣು ರೇಣು ತೃಣಕಾಷ್ಟ ಸಕಲ ಸಚರ ಅಚರಗಳಲ್ಲಿ ತುಂಬಿರುವ ಪರಮಾತ್ಮ ಇಲ್ಲ ಅಂದ್ರೆ ಏನಾಗ್ಯದ, ಅಲ್ಲಿ ಆವರಣ ಎನ್ನಿಸಿಕೊಳ್ಳುತ್ತದೆ. ಅವನು ಬಿಟ್ಟು ಯಾವ ವಸ್ತುನೂ ಇಲ್ಲ, ಇರೋವನು ಒಬ್ಬನೇ ಪರಮಾತ್ಮ. ಎಲ್ಲದನ, ಎಲ್ಲದರಾಗ ಅದನ, ಎಲ್ಲದ್ರ ಒಳಗೂ ಅದನ, ಎಲ್ಲದ್ರ ಹೊರಗೂ ಅದನ. ಒಳಗಷ್ಟೇ ಇರೋವ ಯಾರು? ಈಶ್ವರ. ಅಂತರ್ಯಾಮಿ ಅಂತ ಯಾರಿಗಂತಾರ? ಈಶ್ವರ್ಗಂತಾರ. ಅಂತರ್ಯಾಮಿ ಬಾಹರ್ಯಾಮಿ, ಅಂದರ್ ಬಾಹರ ಭರಪೂರ. ದೋಹದಾಗದಲ್ರಿ ವಿಚಾರ ಸಾಗರ ದೋಹದೊಳಗೆ ಅಂದರ್ ಬಾಹರ ಭರಪೂರ ಇದ್ದವನು ಪರಮಾತ್ಮ. ಬರೇ ಅಂತರ್ಯಾಮಿ ಇದ್ದನಂತಂದ್ರ ಈಶ್ವರ, ಜೀವ, ಇವೆಲ್ಲ ಬರೇ ಒಳಗಿರವು, ಹೊರಗಿರವ ಅಲ್ಲಿ ಒಳಗಿರವ ಅಷ್ಟೇ. ಅದಕ್ಕೆ ಎಲ್ಲದ್ರಾಗ ತುಂಬಿ ತುಳುಕವ ಪರಮಾತ್ಮ. ಅವನು ಇಲ್ಲ ಅನ್ನಿಸಿದ್ರೆ ಅದು ಅಸತ್ವ ಪಾದಕ ಆವರಣ. ಸತ್ಯ ತಿಳಿತ? ಅಸತ್ವ ಪಾದಕ ಆವರಣ ಅಂದ್ರೆ ಏನಂತ? ಈ ಕನಕದಾಸ ಬಾಳೆಹಣ್ಣ ತಿಂದ ಪ್ರಸಂಗ. ಕನಕದಾಸ ಪರಮಾತ್ಮನಿಲ್ಲದ ದೇಶವಿಲ್ಲ, ಕಾಲವಿಲ್ಲ, ವಸ್ತು ಇಲ್ಲ, ಪ್ರಸಂಗ ಇಲ್ಲ. ಆ ಕನಕದಾಸಗ ಏನು ಸರ್ವತ್ರ ಬ್ರಹ್ಮನ ದರ್ಶನ ಆಗಿತ್ತೇನ್ರಿ? ಕನಕದಾಸಗ ಅಂತ ದರ್ಶನ ಆಗಿತ್ತೇನು? ಎಲ್ಲ ಕಡೆ ಬ್ರಹ್ಮ ಇದ್ದದ್ದ ದರ್ಶನ ಆಗಿತ್ತೇನು? ಆಗಿತ್ತೇನಂತ ಕೇಳಕತ್ತೀನಿ. ಅಂತ ದರ್ಶನ ಏನಾರ ಆಗಿತ್ತೇನು ಕನಕಗ? ಸಾಲಿ ಹುಡುಗ ಏನು ಆಗಿದ್ದಿಲ್ಲ. ಆದ್ರೆ ಅವನಿಗೆ ನಂಬಿಕೆ ಎದರ ಮೇಲಿತ್ತು? ಗುರು ವಾಕ್ಯದ ಮೇಲಿತ್ತು, ಗುರು ವಚನದ ಮೇಲೆ ನಂಬಿಕೆ ಇತ್ತು. ನಂಬಿಕೆಗೆ ಅಸತ್ವ ಪಾದಕ ಆವರಣ ಹೋಗ್ಬೇಕಾದ್ರೆ ಗುರು ವಚನದ ಮೇಲೆ ಮೊದಲು ನಂಬಿಕೆ ಇರಬೇಕು, ಶಾಸ್ತ್ರ ವಾಕ್ಯದ ಮೇಲೆ ನಂಬಿಕೆ ಇರಬೇಕು. ಅದಕ್ಕೆ ಶಾಲ್ಯಾಗ ಮಾಸ್ಟರ್ ಹೇಳ್ಬಿಟ್ರು ಯಾವುದೋ ಒಂದು ಪುಣ್ಯದ ಗಳಿಗೆ. ಅವಾಗ ಅವ್ರು ಹೇಳಿದ್ರು, ಈಗಿನ ಶಾಲಿ ಮಾಸ್ತರ್ಗಳು ಇಂಥವು ಏನಾರು ಸುದ್ದಿ ತೆಗಿತಾವೇನ್ರಿ ಶಾಲ್ಯಾಗ? ಕನಕದಾಸನ ಶಾಲಿ ಮಾಸ್ತರ ಕನಕದಾಸ ಎಂತ ಪುಣ್ಯವಂತ ಇದ್ದ, ಅಂತದ್ದು ವಿಷಯ ಹೇಳಿದ್ರು. ಪರಮಾತ್ಮ ಇಲ್ಲದ ಸ್ಥಳನೇ ಇಲ್ಲ. ಅಣುರೇಣು ತೃಣಕಾಷ್ಟ ಎಲ್ಲಾ ಕಡೆ ತುಂಬ್ಯಾನ. ಪಂಚಮಹಾಭೂತಗಳೆಲ್ಲ ಅವನೇ ತುಂಬಿ ತುಳುಕ್ಲಕತ್ತನ. ಅವ ಇಲ್ಲದ ಜಾಗನೇ ಇಲ್ಲ. ಒಂದು ಸೂಜಿ ಸಹಿತ ಇಟ್ಟು ತೋರಿಸ್ಲಿಕ್ಕೆ ಬರ್ಲಾರ್ದಂಗ ಪರಮಾತ್ಮ ತುಂಬಿ ತುಳುಕ್ತಾನ ಅಂತ ಏನೋ ಒಂದು ಪುಣ್ಯದ ಗಳಿಗೆ ಒಳಗ ಗುರು ವಾಕ್ಯ ಹೆಗರ್ಬಿಟ್ಟಿತ್ತು ಗುರುಗಳ ನಿಂತ. ಅವಾಗ ಅದು ಯಾರು ಕ್ಯಾಚ್ ಮಾಡಿದ್ರು? ಪೂರ್ತಿ ಪರಿಪೂರ್ಣವಾಗಿ ಕ್ಯಾಚ್ ಮಾಡಿದವರು ಕನಕದಾಸ. ಗುರುವಾಕ್ಯದ ಪ್ರಕಾರ ನಂಬಿಕೆ ಇಟ್ಟು ಎಲ್ಲಾ ಕಡೆ ದೇವರದನ್ನಂತ ನಂಬ್ಕೊಂಡ್ಬಿಟ್ಟ. ಅವ್ರು ಹೇಳಿದ ವಿಷಯ ಪರೀಕ್ಷೆ ಮಾಡೋದಕ್ಕ ಇವ್ರು ಹೆಂಗ್ ತಿಳ್ಕೊಂಡಾರ ನೋಡಮ್ಮು ಅಂತೇಳಿ ಬಾಳೆಹಣ್ಣು ಕೊಟ್ರ, ಇವ ಬಾಳೆಹಣ್ಣು ತಿನ್ಲಿಲ್ಲ. ಇವನಿಗೇನು ಸರ್ವತ್ರ ಬ್ರಹ್ಮದರ್ಶನ ಆಗಿದ್ದಿಲ್ಲ. ಆದರೂ ಸಹಿತ ಗುರುವಾಕ್ಯದ ಮೇಲೆ ನಂಬಿಕೆ ಇತ್ತು, ಶಾಸ್ತ್ರ ವಾಕ್ಯದ ಮೇಲೆ ನಂಬಿಕೆ ಇತ್ತು. ಆ ನಂಬಿಕೆಯಿಂದಲೇ ಅವನಿಗೆ ಮೋಕ್ಷ ಆಯ್ತು. ಅದಕ್ಕೆ ಕನಕದಾಸ ಬಾಳೆಹಣ್ಣು ತಿಂದ ಪ್ರಸಂಗ ಪರಮಾತ್ಮನಿಲ್ಲದ ದೇಶವಿಲ್ಲ, ಕಾಲವಿಲ್ಲ, ವಸ್ತುವಿಲ್ಲ, ಪ್ರಸಂಗವಿಲ್ಲ. ಪೋಸ್ಟ್ಮ್ಯಾನ್ ಬಂದು ಯಜಮಾನನಿಗೆ ಪತ್ರ ಕೊಟ್ಟ. ಇನ್ನ ಒಂದು ವಿಷಯ ಏನಪ್ಪ? ಪೋಸ್ಟ್ಮ್ಯಾನ್ ಬಂದು ಯಜಮಾನನಿಗೆ ಪತ್ರ ಕೊಟ್ಟ. ಯಜಮಾನ ಒಳಗಿದ್ದು ಸೊಸೆಗೆ ಆದೇಶ ಮಾಡಿದ, ನನ್ನ ಕನ್ನಡಕ ತಂದು ಕೊಡು, ಪತ್ರ ಬಂದಿದೆ, ಓದಬೇಕು. ಹೊರಗ ಕಟ್ಟಿ ಮೇಲೆ ಕೂತಿದ್ದ ಯಜಮಾನ, ಕುಂತ ಅಜ್ಜ ಪೋಸ್ಟ್ಮ್ಯಾನ್ ತಂದು ಅವನಿಗೆ ಪತ್ರ ಕೊಟ್ಟ. ಆ ಪತ್ರ ಓದೋದಕ್ಕ ಕನ್ನಡಕ ಒಳಗದ, ಕನ್ನಡಕ ತಂದು ಕೊಡು ಅಂತ ಅಂದ. ಅವಾಗ ಸೊಸಿ ಏನ್ ಮಾಡಿದಳು? ಮನೆಯೆಲ್ಲ ಹುಡುಕಾಡಿದಳು. ಮನೆಯೆಲ್ಲ ಹುಡುಕಿಯಾಡಿದ್ರೆ ಏನಾಯ್ತಪ್ಪ ಅಂತಂದ್ರೆ ಇಲ್ಲವೇ ಇಲ್ಲದ ಕಾರಣ ಸಿಗಲಿಲ್ಲ.
ಅಲ್ಲಿ ಮನ್ಯಾಗ ಕನ್ನಡಕ ಇಲ್ಲ, ಅದು ಸಿಗಲಿಲ್ಲ. ಹೊರಗೆ ಬಂದು ಯಜಮಾನನಿಗೆ ಒಳಗೆ ಇಲ್ಲ ಅಂತ ಹೇಳ್ಬೇಕಂತಾಳ. ಆದ್ರೆ ಏನ್ ಮಾಡ್ಯಾನವ ಯಜಮಾನ, ಆ ಕಣ್ಣಾಗ ಹಾಕೊಂಡು ಚಸ್ಮಾ ಮ್ಯಾಲ ಹಣಿಗೆ ಏರ್ಸ್ಕೊಂಡ್ಬಿಟ್ಟ. ಹಣಿಯಾಗಿ ಇಟ್ಕೊಂಡ ನಾವು ಚಸ್ಮಾ ಮ್ಯಾಕ್ ಹಾಕೋತಾರಿಲ್ಲ ಒಂದ್ ಸ್ವಲ್ಪ ಹಣಿಗೆ ಹಿಂಗ. ಎದಕ್ಕೆ ಹಂಗ ಹಾಕೋತಾರ ಅಂತಂದ್ರ ಮೂಗಿನ ಮೇಲೆ ಕಂಟಿನ್ಯೂಸ್ ಇತ್ತು ಅಂತಂದ್ರ ಅದು ಮೂಗಿನ ಹತ್ರ ಚರ್ಮದ ಕಲೆಯಾಗಿ ಚರ್ಮ ಕಿತ್ತಿ ಗಾಯ ಆಗ್ತದಂತ. ಈಗ ಚಾಲು ಆಗಿದೆ ನಮಗ, ಒಂದ್ ಸ್ವಲ್ಪ ಮೂಗಿನ ಮೇಲೆ ಚರ್ಮ ಕಿತ್ತಿ ಗಾಯ ಆಗ್ಬಿಟ್ಟದ. ಈಗ ಚಸ್ಮಾ ಕಂಟಿನ್ಯೂ ಹಾಕೊಂಡದಕ್ಕ ಹಣಿಗೆ ಏರ್ಸ್ಬಿಡ್ತಾರ. ಅದು ಹಣಿಗೆ ಏರ್ಸ್ಕೋಬೇಕಾಗ್ಯದ. ಈಗ ನಾ ಸ್ವಲ್ಪ ಅವಾಗ ಹಣಿಗೆ ಏರ್ಸ್ಬೇಕು, ಅದು ಉಪಯೋಗ ಇರ್ಲಾರ್ದಾಗ ಹಣಿಗೆ ಏರ್ಸ್ಕೋಬೇಕು. ಅದಕ್ಕೆ ಹಣಿಗೆ ಏರ್ಸ್ಕೊಂಡು ಕೂತಿದ್ನಂತ, ಓದ್ಲಕ್ ಬರ್ಲಿಲ್ಲ. ಚಸ್ಮಾ ತನ್ನ ಹಣಿಗೆ ಅದ ಅನ್ನೋದು ಅರಿವು ಇಲ್ಲ. ಆಕಿ ಸಸಿಗೆ ಹೇಳ್ದ ಚಸ್ಮಾ ತಗೊಂಬ ಅಂತ. ಆಕಿ ಮನೆಯೆಲ್ಲ ಹುಡುಕಾಡಿದಳು, ಆಕಿ ಸಿಗಲಿಲ್ಲ. ಹೊರಗೆ ಬಂದು ನೋಡಿದರೆ ಯಜಮಾನನ ಮುಖದಲ್ಲಿಯೇ ಚಸ್ಮಾ ಇತ್ತು, ಕಣ್ಣಲ್ಲೇ ಇದ್ದ ಚಸ್ಮಾ ಇಲ್ಲವೆನ್ನಿಸಿದ ಬಳಿಕ ಆವರಣ ಶಕ್ತಿ ಹೇಗಿರಬೇಕು ನೋಡಿರಿ. ತನ್ನ ಬಳಿಯಲ್ಲಿಯೇ, ತನ್ನ ಹಣಿಯಲ್ಲಿಯೇ, ತನ್ನ ಮುಖದಲ್ಲಿಯೇ ಇದ್ದ ಚಸ್ಮಾ ತನಗೆ ಇಲ್ಲ ಅನ್ನಂಗಾಗದು. ಒಂದೊಂದ್ಸಾರಿ ಕಣ್ಣಾಗ ಚಸ್ಮಾ ಇದ್ರೂ ಸಹಿತ ಚಸ್ಮಾ ಹುಡುಕ್ತಿರ್ತೀವಿ. ಆಗ್ಯದ ಇಲ್ಲ ಅನುಭವ? ಹಂಗ ಹಣಿ ಮೇಲೆ ಇರ್ಬೇಕಂತೇನಿಲ್ಲ. ಚಸ್ಮಾ ಹುಡುಕುವಾಗ ಒಳಗ ಚಸ್ಮಾನೇ ಇಲ್ಲ. ಚಸ್ಮಾ ಆದ ಎಲ್ಲದ ಇವನ ಮುಖದ ಮೇಲೆ ಆದ. ಹಿಂಗಾಗಿ ಇದು ಆವರಣ ಶಕ್ತಿ ಯಾವ ಪರಿ ಇರಬೇಕು ವಿಚಾರ ಮಾಡ್ರಿ ಅಂತ. ಅದಕ್ಕೆ ಅಸತ್ವ ಪಾದಕ ಆವರಣ ಅಂದ್ರೆ ಈ ಆವರಣ ಶಕ್ತಿ ಯಾವ ಪರಿ ಇರಬೇಕು ಅಂಥೇಳಿ ಒಂದು ಸ್ವಲ್ಪ ಅದರ ಬಗ್ಗೆ ಚಸ್ಮಾದಾಗೆ ಇಷ್ಟ ಆಟ ಆಡಿಸ್ತದ. ಮತ್ತು ಆತ್ಮ ತಿಳ್ಕೋಬೇಕಂದ್ರೆ ಅದೆಂತ ಆಟ ಇರಬೇಕು ಅಂತೇಳಿ ತಿಳ್ಕೊಂಡು ಇಲ್ಲಿ ನಾವು ಏನ್ ತಿಳ್ಕೊಂಡೆವು? ಆವರಣ ಶಕ್ತಿ ಬಗ್ಗೆ ತಿಳ್ಕೊಂಡೇವಿ. ನೆಕ್ಸ್ಟ್ ಅಭಾನ ಪಾದಕ ಆವರಣ. ನಾಳೆಗೆ ಅಸತ್ವ ಪಾದಕ ಆವರಣ ಆಯ್ತು, ನಾಳೆಗೆ ಅಭಾನ ಪಾದಕ ಆವರಣ. ಅದನ್ನ ತಿಳ್ಕೊಂಡು ಮುಂದೆ ಒಂದು ಚಾರ್ಟ್ ಹಾಕೊಂಡು ಮುಂದೆ ಹೋಗ್ಬೇಕು. ನಾಳೆಗೆ ಇದು ಮುಗಿಬಹುದು. ಯಾವಾಗ ಆವರಣ? ಅಜ್ಞಾನ ಆದ್ಮೇಲೆ ಆವರಣ ಶಕ್ತಿ. ಇದು ಆವರಣ ಅವಸ್ಥೆ ಏನದಲ್ಲ, ಇದು ನಾಳೆ ಮುಗಿತದ. ಮುಗಿಸಮ ನಡಿಲ್ಲ ಹಿಂಗೆ ಆವರಣ. ಏನ್ ಮಾಡೋಣ? ತಂತಾನೆ ಏನಾಗಲ್ಲ, ಸುಮ್ಮನೆ ಅದ್ರಾಗ ಏನು ತಲೆ ಕೆಡಿಸಿಕೊಳ್ಳೋದಿಲ್ಲ. ನಡೀಲಿ ಆಗಂಗ ಆಗಿ ಅದ್ರಾಗ ಯಾಕೆ ನಾವು ಕೈ ಹಾಕಿ ಜಲ್ದಿ ಮುಗಿಸ್ಬೇಕನ್ನೋದು ಬೇಡ, ಜಗ್ಗದು ಬೇಡ. ತಾನೇ ಏನ್ ನಡೀತು ನಡೀಲಿ. ಅಸತ್ವಪಾದಕ ಆವರಣದ ಬಗ್ಗೆ ಸರಿಯಾಗಿ ತಿಳಿತಲ್ರಿ. ನಾಳೆ ಅಭಾನ ಪಾದಕ ಆವರಣ. ಆವರಣ ಹೆಂಗ್ ಕೆಲಸ ಮಾಡ್ಲಕತ್ತದ ನೋಡ್ರಿ ಅಂತ ಅದ್ರ ವೈಭವ ಹೇಳಕತ್ತ. ಒಂದು ಚೂರು ನಿಶ್ಚಲದಾಸರ ಒಂದಿಷ್ಟು ಚರಿತ್ರೆ, ಒಂದಿಷ್ಟು ಅಭಾನ ಪಾದಕ ಆವರಣ ನಾಳೆ ಕಂಟಿನ್ಯೂ ಆಗ್ತದ. ಇವತ್ತು ಹೇಳಿದ ಪಾಠದ ಬಗ್ಗೆ ಯಾರಿಗೇನ್ರ ಡೌಟ್ ಇದ್ರೆ, ಆವರಣ ಶಕ್ತಿ ಹೆಂಗ್ ಕೆಲಸ ಮಾಡ್ತದ, ಇದ್ದದ್ದು ಇಲ್ಲದಂಗ ಕತ್ತಲೆಯಲ್ಲಿ ವಸ್ತುಗಳು ಸಿಗಲಾರದ ಹಾಗೆ ಹೆಂಗಾಗ್ತದೋ ಅದೇ ರೀತಿ ನಮ್ಮೊಳಗ ಅಜ್ಞಾನ ಇರುವ ಕಾರಣ ನಮ್ಮ ಏನಾಗಕತ್ತದ, ಬ್ರಹ್ಮ ಸ್ವರೂಪ ಕೂಟಸ್ಥ ಸ್ವರೂಪ ನಮಗ ಇಲ್ಲ ಅನಿಸ್ಲಕತ್ತದ. ಬ್ರಹ್ಮನೇ ಇಲ್ಲ ಅನಿಸ್ಲಕತ್ತದ. ಯಾಕೆ ಅನಿಸ್ತದ?
ಈ ಆವರಣ ಇತ್ತಂದ್ರೆ ತೋರ್ಬೇಕಾಗಿತ್ತು. ಯಾಕೆ ತೋರ್ತಾ ಇಲ್ಲ ಅಂತಂದ್ರೆ ಅಜ್ಞಾನ ಇದ್ದಕ್ಕೆ ತೋರ್ತಾ ಇಲ್ಲ. ಅಜ್ಞಾನಕ್ಕೆ ಆವರಣಕ್ಕೆ ಸಂಬಂಧ ಅದ ಇಲ್ರಿ? ಒಂದನೇ ಅವಸ್ಥೆ ಎರಡನೇ ಅವಸ್ಥೆಗೆ ಸಂಬಂಧ ಅದ ಇಲ್ಲ? ಎರಡು ಸಂಬಂಧ ಇದ್ದದಕ್ಕೆ ಅವೆರಡು ಜೋಡಿಸಿಕೆ ಬರ್ದಾರ, ಅಜ್ಞಾನ ಮತ್ತು ಆವರಣ. ಇದ್ರ ತೋರ್ಬೇಕಾಗಿತ್ತು, ಇಲ್ಲ ಅನ್ನಿಸ್ಲಕತ್ತದಂದ್ರ ಅಜ್ಞಾನ, ಇದ್ರ ತೋರ್ಬೇಕಾಗಿತ್ತು, ತೋರ್ತಾ ಇಲ್ಲ ಅಂತಂದ್ರೆ ಅದು ಆವರಣ. ಮತ್ತಿನ್ನೇನಿಲ್ಲ, ಅವ ಎರಡೇ ಇರೋದು. ಅದನ್ನೇ ಅಷ್ಟು ವೈಭವ ಮಾಡಿ ಬಿಡಿಸಿ ಬಿಡಿಸಿ ಹೇಳ್ಯಾರ, ತಿಳಿಸಿ ತಿಳಿಸಿ ಹೇಳ್ಯಾರ. ಫಸ್ಟಿಂದನೂ ಅಸತ್ವ ಪಾದಕ ಅವಾನ ಪಾದಕ ಅನ್ಕೋತೆ ಬಂದೀವಿ. ಈಗ ಅದನ್ನ ಫುಲ್ ಡೀಟೇಲ್ ಆಗಿ ಹೇಳಕತ್ತಾರ, ಹೆಂಗ್ ಕೆಲಸ ಮಾಡ್ತದಿದ್ದು ಅಂತೇಳಿ. ಓಕೆ, ಯಾರೇನಾರ ಹೇಳ್ಬೇಕು ಇವತ್ತಿನ ಪಾಠದ ಬಗ್ಗೆ? ಏನಿಲ್ಲ ಅಲ್ರಿ? ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ಶಬ್ದದ ಅರ್ಥಗಳ